Go ahead, Sandeep. Go ahead, No, the screen is still black. Okay. Hello, namaste. Myself, Sandeep Tamtajera from Arotoklo Biligeri village. I welcome you all once again to our Kodugu Gauda Samaja Bengaluru career counseling session. Our second August session was pretty successful with our three lady speakers, Sulochana Akka, Savitri Akka, and Purnima Akka, giving their advices on how to look at our long-term goals and ways to achieve it. We have received a lot of good support and wishes from you all on our Facebook page and also on our WhatsApp group. Your love and support has further inspired us to start our second career counseling session. With this, I now start our second session, and we have 6 distinguished guest speakers who will share their experiences and help motivate our youth and community. I would now like to introduce our first guest speaker, Dr. Puneet Raghavendra Kuntakadu. He is one of the rare gems in our community and chose his professional career in a very different medical path in naturopathy and yogic science. He has done his MD in yoga from SDM and is currently working as a deputy director and principal in the School of Yoga and Naturopathic Medicine, Swayasa, Jigani, Bangalore. His love for our Arabashi language is second to none. He is the author of our Arabashi storybook, Minipuli. I would now like to take upon this opportunity to invite Dr. Puneet Raghavendra Kuntakadu to grace our virtual podium and address our community. Also, friends, especially on public demand, we have personally requested Dr. Puneet to speak and address today in Arabashi language. So, Puneet Anna, we are live now. Namaste. Voice clear? Okay, fine. Thank you. Namaste. So, actually, ನಂಗೆ ಸಿಕ್ಕಿದಂತ ಒಂದು ಬಾರಿ ಒಳ್ಳೆ ಅವಕಾಶ ಆಪರ್ಚುನಿಟಿ ತಿಳಿ ನಾ ಹೇಳೋಕು. ಯಾಕಂದ್ರೆ ನಾವು ಇಷ್ಟರವರೆಗೆ ಎಷ್ಟೋ ಪ್ರೋಗ್ರಾಮ್ಗ ಜನರಲ್ ಪ್ರೋಗ್ರಾಮ್ ಸಾಮಾನ್ಯ ಕಾರ್ಯಕ್ರಮಗೆಲ್ಲ ನಾವು ಮಾಡಿರುವ, ಆದರೆ ಅರೆಭಾಷೆಯಲ್ಲಿ ಈ ರೀತಿಯಾದಂಥದ್ದು ಒಂದು ತುಂಬಾ ಬಾರಿ ಕಷ್ಟಕರವಾದಂಥದ್ದು, ತುಂಬಾ ಕಷ್ಟಪಟ್ಟು ಇಲ್ಲೇ ಅಂತ ಹೇಳಕ್. ಅಂಡ್ ದ ಸೆಕೆಂಡ್ ಥಿಂಗ್, ಸಂದೀಪಣ್ಣ ವೆರಿ ಕ್ಲಿಯರ್ಲಿ ಹೇಳ್ದೆ ಅಂತ ಹೇಳಿದ್ರೆ, ದಿಸ್ ಇಸ್ ದ ಕರಿಯರ್ ಗೈಡ್ಲೈನ್ಸ್ ಟು ಅವರ್ ಬಡ್ಡಿಂಗ್ ಫ್ಯೂಚರ್ಸ್. ಸೊ ನಮ್ಮ ಬಡ್ಡಿಂಗ್ ಫ್ಯೂಚರ್ಸ್ ಈಗ ಮೇನ್ಲಿ ಇರುವಂತ ಸಮಸ್ಯೆ ಏನಂತ ಹೇಳಿದ್ರೆ, ಈಗ ಒಂದಷ್ಟು ಜನ ಇದ್ದಾವೆ ಹೆಂಗೆ ಅಂತ ಹೇಳಿದ್ರೆ, ಇವನ್ ಇನ್ಕ್ಲೂಡಿಂಗ್ ಮೀ ಮೈಸೆಲ್ಫ್, ನಾವೇನ್ ಯೋಚನೆ ಮಾಡಿ ಅಲ್ಲಿ ಒಬ್ಬ ಡಾಕ್ಟರ್ ಟು ಹಿ ಈಸ್ ಅರ್ನಿಂಗ್ ಬೆಸ್ಟ್, ಇನ್ನೊಬ್ಬ IAS ಡಾಕ್ಟರ್ ಟು ಒಳ್ಳೆ ಅರ್ನಿಂಗ್ ಮಾಡುವೆ ಎಲ್ಲ ಬಿಡಿ, ನಮ್ಮ ಡಿ ವಿ ಸರ್ ಒಳ್ಳೆ ಇದು MP ಆಗೋಳು ಅಂದ್ರೆ ನಾನು ಕೂಡ ರಾಜಕೀಯಕ್ಕೆ ಸೇರಿಕಣೆ, ಅದೇ ದೆನ್ ಐ ಕ್ಯಾನ್ ಆಲ್ಸೋ ಗುಡ್ ಡು ಅರ್ನಿಂಗ್. ಈ ತರದೆಲ್ಲ ಮಲ್ಟಿಪಲ್ ಕನ್ಫ್ಯೂಷನ್ಸ್ ಇದ್ದದೆ. ಮೋಸ್ಟ್ ಆಫ್ ದ ಥಿಂಗ್ ಏನಂತ ಹೇಳಿದ್ರೆ, ಮಕ್ಕಳಿಗೆ ನೆಕ್ಸ್ಟ್ ಎಸ್ಪೆಷಲಿ ಆಫ್ಟರ್ 10th, ದಿಸ್ ಇಸ್ ಅ ಪ್ರೈಮರಿಲಿ ವಿ ಆರ್ ಟೇಕಿಂಗ್ 10ನೇ ಕ್ಲಾಸ್ 10th SSLC ಆರ್ 10th ಸ್ಟ್ಯಾಂಡರ್ಡ್ ಆದ ಮೇಲೆ ನೆಕ್ಸ್ಟ್ ಏನ್ ಮಾಡಬೇಕು ಅಂತ ಹೇಳುವಂಥದ್ದು ಯೂಶಲಿ ಜನರಲ್ ಗೈಡ್ಲೈನ್ಸ್ ಇರ್ತದೆ. ಸೊ ವೆರಿ ಬೆಸ್ಟ್ ಪಾರ್ಟ್ ಆಫ್ ದಿಸ್ ಈಗ ಕರಿಯರ್ ಗೈಡ್ಲೈನ್ಸ್ ಸ್ಪೆಷಲಿ ಫಾರ್ ಈವನ್ on the 10th ಸ್ಟ್ಯಾಂಡರ್ಡ್ ಟು ದ PUC ಲೆವೆಲ್, ಇದು ದ ಬೆಸ್ಟ್ ದ್ಯಾನ್ ಸೆಲೆಕ್ಟಿಂಗ್ ಓನ್ಲಿ ಆಫ್ಟರ್ ದಿ PUC ಆದ ಮೇಲೆ ನಾವು ತಕೊಂಬ ಬದಲು ಡೈರೆಕ್ಟ್ ಆಗಿ 10th ಆದ ತಕ್ಷಣನೇ ಒಂದು ಕೆರಿಯರ್ ಗೈಡ್ಲೈನ್ಸ್ ಕೊಟ್ಟುಬಿಡುದು ವೆರಿ ಬೆಸ್ಟ್. ದ ಬೆಸ್ಟ್ ಪಾರ್ಟ್ ನ ಯಾಕೆ ಅಂತ ಹೇಳಿದ್ರೆ, ಈಗ ಆಲ್ರೆಡಿ ದ ಇಂಡಿಯನ್ ಗವರ್ಮೆಂಟ್ ಹ್ಯಾಸ್ ಚೇಂಜ್ ದ ಎಜುಕೇಶನ್ ಸಿಸ್ಟಮ್ ಕಂಪ್ಲೀಟ್ಲಿ. 5+3+1+4 ಗೆ ತರ್ತಾ ಉಂಟು. ಸೊ ಇಲ್ಲಿವರೆಗೆ ಏನಾಗ್ತಿತ್ತು, ಮಕ್ಕ 10th ಸ್ಟ್ಯಾಂಡರ್ಡ್ ಆದ ಮೇಲೆ ಮ್ಯಾಥ್ಸ್ ವೆರಿ ಡಿಫಿಕಲ್ಟ್ ಯಾರ್, ಫಿಸಿಕ್ಸ್ ಐ ಕಾಂಟ್ ಅಂಡರ್ಸ್ಟ್ಯಾಂಡ್, ಕೆಮಿಸ್ಟ್ರಿ ಅಯ್ಯೋ ದಟ್ಸ್ ಫ್ಲೋಟಿಂಗ್ ಆನ್ ಮೈ ಹೆಡ್, ಸೊ ಬೆಟರ್ ಐ ವಿಲ್ ಟೇಕ್ ದ ಆರ್ಟ್ಸ್ ಸಬ್ಜೆಕ್ಟ್ ಅಂತ ಹೇಳಿ ಹಂಗೆ ತಕೊಂಡವೆ. ಇನ್ನು ಕೆಲವು ಮ್ಯಾಥ್ಸ್ ಓಕೆ ಪರವಾಗಿಲ್ಲ, ಐ ಕ್ಯಾನ್ ಮ್ಯಾನೇಜ್ ವಿತ್ ಮೈ ಕ್ಯಾಲ್ಕುಲೇಟರ್ ಅಂತ ಹೇಳಿಕೊಂಡು ಕಾಮರ್ಸ್ ತಗೊಂಡು ಇದ್ದಾವೆ. ಬಟ್ PUC ಆದ ಮೇಲೆ ಇವನ್ ದೇ ವಾಂಟ್ ಟು ಚೇಂಜ್ ದೇರ್ ಸ್ಟ್ರೀಮ್ ಅಂತ ಹೇಳಿದ್ರೆ ಸ್ಟ್ರೀಮ್ ಚೇಂಜ್ ಮಾಡಿಕಾಗಲ್ಲ. ಸೊ ದೇ ಹ್ಯಾವ್ ಟು ಸ್ಟ್ರಗಲ್ ವಿತ್ ದಟ್ ವಿದೌಟ್ ಎನಿ ಏನಂತ ಹೇಳಿ ಜಾಸ್ತಿ ಮಾಡಿಫಿಕೇಶನ್ ಮಾಡದೆ ಇನ್ನೆಂತ ಮಾಡುದು, ಐ ಹ್ಯಾವ್ ಚೂಸನ್, ದೇರ್ ಇಸ್ ನೋ ಎನಿ ಅದರ್ ಆಪ್ಷನ್, ಐ ಹ್ಯಾವ್ ಟು ರನ್ ಕಂಟಿನ್ಯೂ ವಿತ್ ದಟ್ ಅಂತ ಹೇಳುವ ಹಂಗೆ ಕಂಟಿನ್ಯೂ ಮಾಡ್ತಾನೆ ಹೋದವೆ. ಬಟ್ ಇಂಟ್ರೆಸ್ಟ್ ಅವಕ್ಕೆ ಬೇರೆ ಬೇರೆ ಸಬ್ಜೆಕ್ಟ್ ಮೇಲೆ ಇದ್ದದೆ, ಹಂಗಾದ ಕಾರಣ ಅಲ್ಲಿ ತಕೊಂಬುದು ಕೂಡ ಬೆಸ್ಟ್. ಸೊ ವಿದೌಟ್ ವೇಸ್ಟಿಂಗ್ ಜಾಸ್ತಿ ಟೈಮ್ ವೇಸ್ಟ್ ಮಾಡದೆ ಐ ವಿಲ್ ಡೈರೆಕ್ಟ್ಲಿ ಕಮ್ ಇನ್ ಟು ದಿ ಮೈ ಟಾಪಿಕ್ ಫ್ರಮ್ ದಿ ಆಯುಷ್ ಫೀಲ್ಡ್. ಸೊ ಇಂದಿನ
ಈಗ ಲಾಸ್ಟ್ ವೀಕ್ ನಾನು ಕ್ಲಾಸ್ಲಿ ಕನೆಕ್ಟ್ ಆಗಿದೆ, ಆವಾಗ ನಾವು ಅಡ್ಮಿನಿಸ್ಟ್ರೇಷನ್ ಸೈಡ್ ಅನ್ನ ನೋಡೋದು. ಸೊ ಇಂದಿನ ಸೈಡ್ ನಾವು ನೋಡಿದರೆ ನಮ್ಮ ಆಲ್ ದ ಗಸ್ಟ್ ಫ್ರಮ್ ದ ಮೆಡಿಕಲ್ ಫೀಲ್ಡ್, the one of the very lesser part in our community ಇಂದ ಇರುವಂತದ್ದು ಅಂತ ಹೇಳಿ ಮೆಡಿಕಲ್ ಫೀಲ್ಡ್. ನಾವೆಷ್ಟೋ ಈಗ ಮಂಗಳೂರು ಸೈಡ್ ಅಲ್ಲಿ ನಾವು ನೋಡ್ವೆ ಹೆಂಗೆ, ದಿಸ್ ಇಸ್ ಲೈಕ್ ಈಗ ಒಂದು ಮಂಗಳೂರಲ್ಲಿ ಒಂದು ರೋಡ್ ಅಲ್ಲಿ ನಿಂತ್ಕೊಂಡು ಒಂದು ಸ್ಟೋನ್ ಒಂದು ಕಲ್ಲು ಬಿಸಾಡ್ದು ಅಂತ ಹೇಳಿದ್ರೆ ಅದು ಐದರ್ ವಿಲ್ ಬಿ ಆನ್ ಮೆಡಿಕಲ್ ಗ್ರಾಜುಯೇಟ್ಸ್ ಹೆಡ್ ಆರ್ ಇಟ್ ವಿಲ್ ಬಿ ದೇರ್ ಇನ್ ಇಂಜಿನಿಯರ್ಸ್ ಹೆಡ್. ಸೊ ಇದರ ಬಿಟ್ಟು ಬೇರೆ ಯಾವ ಹೆಡ್ ಅಲ್ಲೇ ಇರಲಿಲ್ಲ. ಅದರಲ್ಲೂ ನಾವಿತ್ತ ಮಡಿಕೇರಿ ಸೈಡ್ ಅಥವಾ ನಮ್ಮ ಸುಳ್ಯ ಸೈಡ್, ಮಡಿಕೇರಿ ಅಂತ ಹೇಳಿದ್ರೆ ಸುಳ್ಯ, ಕೊಡಗು, ದಕ್ಷಿಣ ಕನ್ನಡ, ಇದರಲ್ಲಿ ನಾವು ಈ ಗೌಡ ಕಮ್ಯುನಿಟಿಗಳಲ್ಲಿ ಡಾಕ್ಟರ್ ಆಗಿ ಬರ್ತಾ ಇರುವಂತ ತುಂಬಾ ಕಮ್ಮಿ. ಸೊ ಬೆರಳೆಣಿಕೆ, ನಾವು ಫಿಂಗರ್ ಕೌಂಟೇಬಲ್ ಹಂಗೆ ಇರುವಂತವು. ಸೊ ನಮ್ಮ ಇಲ್ಲಿಂದ ಒಂದು ವಿ ಕ್ಯಾನ್ ಗಿವ್ ದಿ ಬೆಟರ್ ಗೈಡ್ಲೈನ್ಸ್ ಫ್ರಮ್ ಅವರ್ ಫ್ಯೂಚರ್ ಫ್ರಮ್ ದಿ ಬೇಸಿಕ್ ಇಟ್ ಸೆಲ್ಫ್. ಯಾಕೆ ಮೆಡಿಕಲ್ಗೆ ಯಾಕೆ ಬಾದ್ಲೆ ಅಂತ ಹೇಳಿದ್ರೆ, ಐದರ್ ಒಂದು ಥಿಂಗ್ ಇಂದ ಕಾಸ್ಟ್ ಎಫೆಕ್ಟಿವ್, ನಮ್ಮ ಕಲೆ, ಸೊ ವಿ ಹ್ಯಾವ್ ಟು ಪೇ ಅಪ್ ಟು 80 to 100 lakhs, ದಟ್ಸ್ ಅಪ್ ಟು 1 crore, 1 ಕೋಟಿ ಎಲ್ಲ ಕೊಟ್ಟು ಯಾರಪ್ಪ ಓದಿಗೆ ಹೋದವೆ, ಅದು ಒಂದು ಕಷ್ಟ ಅಂತೇಳಿ. ಎರಡನೇದು ಸಬ್ಜೆಕ್ಟ್ ಇಟ್ ಸೆಲ್ಫ್ ಇಸ್ ಡಿಫಿಕಲ್ಟ್. ಅದು ಡಿಫಿಕಲ್ಟ್ ಅಂತ ಹೇಳಿ ನಾನು ಹೇಳಿದ್ಲೆ, ಅದು ಹವೆವರ್ ಯು ಕನ್ಸಿಡರ್, ನೀವ್ಗೆ ಕಷ್ಟ ಅಂತ ಅನ್ಸಿದ್ರೆ ಎವ್ರಿಥಿಂಗ್ ವಿಲ್ ಬಿ ದ ಡಿಫಿಕಲ್ಟ್. ಕಷ್ಟ ಇಲ್ಲ ಅಂತ ಹೇಳಿದರೆ ಯಾವ್ದನ್ನು ಕಷ್ಟ ಇರೋದಿಲ್ಲ ಹಂಗೆ. ಸೊ ಇಂಟ್ರೆಸ್ಟ್ ತಕೊಂಬಾಕಂದ್ರೆ ಅಲ್ಲಿ ಹೋಗಕ್ಕೆ ಸುಲಭ ಅದೇ. ಸೊ ನಾ ಇಲ್ಲಿ ಕೊಡುವಂತ ಇಂದಿನ ಇಂಟ್ರೊಡಕ್ಷನ್ ಅಬೌಟ್ ಆಯುಷ್ ಕೋರ್ಸಸ್. ಆಯುಷಲ್ಲಿ ಆಯುರ್ವೇದ, ಯೋಗ ಅಂಡ್ ನ್ಯಾಚುರೋಪತಿ, ಯುನಾನಿ, ಸಿದ್ಧ, ಹೋಮಿಯೋಪತಿ, ಇದು 5 ಮೆಡಿಕಲ್ ಕೋರ್ಸಸ್. ಈ 5 ಮೆಡಿಕಲ್ ಕೋರ್ಸಸ್ಲಿ ಇತ್ತೀಚೆಗೆ ಒಂದು ಹೊಸದಾಗಿ ಸೇರಿಕೊಂಡು ಅಂಡರ್ CCIM, ಸೆಂಟ್ರಲ್ ಕೌನ್ಸಿಲ್ ಫಾರ್ ಇಂಡಿಯನ್ ಮೆಡಿಸಿನ್ ಅಂತೇಳಿ ಈಗ ಲಾಸ್ಟ್ಲಿ ಬಿಲ್ ಪಾಸ್ ಆದಷ್ಟೇ. ಈ ಬಿಲ್ ಇದರ ಪ್ರಕಾರ ಒಂದು ಹೊಸ ಕೋರ್ಸ್ ಕೂಡ ಸೇರಿಕೊಂಡು ಇದು ಸವಾರಿಪ ಅಂತ ಕರ್ತವೆ. ಸವಾರಿಪ ಅಂತ ಹೇಳಿದ್ರೆ ಅದು ಹರ್ಬಲ್ ಮೆಡಿಸಿನ್, ಟಿಬೇಟಿಯನ್ ಹರ್ಬಲ್ ಮೆಡಿಸಿನ್ಸ್, ಇದು ಒಂದು ಸಪರೇಟ್ ಸ್ಟ್ರೀಮ್. ಮೊದ್ಲು ಆಯುಷ್ ಲೇಖಕನ ಬರೇ ಆಯುರ್ವೇದ, ಯೋಗ ಮಾತ್ರ ಇತ್ತು, ಮತ್ತೆ ಅದರ ಯೋಗ ಅಂಡ್ ನ್ಯಾಚುರೋಪತಿ ಅಂತ ಮಾಡ್ದು. ಸೊ ನಾ ತಗೊಂಡಂತದ ಕೋರ್ಸ್ ನೀವು ಇಲ್ಲಿ ಸ್ಕ್ರೀನ್ ಅಲ್ಲಿ ಕಾಣಿಸ್ತಾ ಇರೋದು SDM ನಾ ಸ್ಟಡಿ ಮಾಡಿದೆ, BNYS, ಸೊ ಬ್ಯಾಚುಲರ್ ಇನ್ ನ್ಯಾಚುರೋಪತಿ ಅಂಡ್ ಯೋಗಿಕ್ ಸೈನ್ಸಸ್. ಸೊ ಫಸ್ಟ್ ಗೆ ತಕೊಂಬಕನ ಈಗ ಇದು ಓಕೆ, ಆಯುಷಲ್ಲಿ ದೀಸ್ ಆರ್ ದ 5 streams ಪ್ಲಸ್ 1 ಸೋವಾರಿಪ ಹೊಸದಾಗಿ ಸೇರ್ತೀಗ 6 streams ಇನ್ ಆಯುಷ್. ಸೊ ಆಯುರ್ವೇದ ಸಾಮಾನ್ಯವಾಗಿ ಎಲ್ಲಕ್ಕೂ ಗೊತ್ತಿರೋದು, ನಾ ಜಾಸ್ತಿ ಹೇಳಿಕೆ ಹೋದ್ಲೆ. ಆಯುರ್ವೇದ ಅಂದ್ರೆ ಹರ್ಬಲ್ ಮೆಡಿಸಿನ್ಸ್. ಅದರಲ್ಲೂ ಈಗ ಕೊರೋನಾ ಟೈಮಲ್ಲಿ ನಮ್ಮ ಗಿರಿಧರ ಕಜ್ಜೆ ಅವರ ಮೆಡಿಸಿನ್ ಬಂದ ಮೇಲೆ ಇನ್ನೂ ಹೈ ಆಗ್ಬಿಟ್ಟು, ಅಷ್ಟು ಅಲ್ಲದೆ ಎಲ್ಲಾ ಕಡೆ ನೋಟು, ಈಗ ಬ್ಯಾಂಗ್ಳೂರ್ ಆಗಿರ್ದು, ಮಂಗಳೂರು ಸೈಡ್ ಆಗಿರ್ದು, ದಕ್ಷಿಣ ಕನ್ನಡ ಎಲ್ಲಾ ಕಡೆನೂ ಕೂಡ ಆಯುರ್ವೇದಿಕ್ ಮೆಡಿಸಿನ್ ಸಾಕಷ್ಟು ಹರ್ಬಾಲಜಿ ಅಂಡ್ ಅದು ಇಂಡಿಯನ್ ಒರಿಜಿನ್ ಮೆಡಿಸಿನ್ ಅಂತ ಹೇಳಕ್, ಸಂಪೂರ್ಣವಾಗಿ ಭಾರತದ ಒರಿಜಿನ್ ಮೆಡಿಸಿನ್ಸ್. ನೆಕ್ಸ್ಟ್ ಯೋಗ ಅಂಡ್ ನ್ಯಾಚುರೋಪತಿ, ಅದನ್ನ ಲಾಸ್ಟ್ ಆಪ್ಷನ್ ತಕೊಂಡೆ, ಯಾಕಂದ್ರೆ ಅದು ನನ್ನ ಡೊಮೈನ್ ಆದ ಕಾರಣ. ನೆಕ್ಸ್ಟ್ ಯುನಾನಿ ಇಸ್ ದ ಅರೇಬಿಯನ್ ಮೆಡಿಸಿನ್. ಹಾಗಾಗಿ ನೀವು ಯಾವುದೇ ಅರೇಬಿಯನ್ ಮೆಡಿಸಿನ್ಸ್ ತಕೊಂಡ್ರು ಕೂಡ ನಮ್ಮ ಇಂಡಿಯಲ್ಲಿ ಈಗ ನಮ್ಮ ಕಮ್ಯುನಿಟಿಯೋ ಯುನಾನಿ ಸಿಸ್ಟಮ್ ಯಾರೂ ಇಲ್ಲೇ. ನಮ್ಮ ಕಮ್ಯುನಿಟಿಯೋ ಮಾತ್ರ ಅಲ್ಲ, ಯಾವುದೇ ಹಿಂದೂ ಕಮ್ಯುನಿಟಿಯೋ ಕೂಡ ಯುನಾನಿಲಿ ಸ್ಟೂಡೆಂಟ್ ಸಿಕ್ಕುದು ಕಷ್ಟ. ಯಾಕಂತ ಹೇಳಿದ್ರೆ ಅರೇಬಿಯನ್ ಎಲ್ಲವೂ ಮೆಡಿಸಿನ್ಸ್ ಎಲ್ಲ ಏನಂತ ಅರೇಬಿಕ್ ವರ್ಡ್, ಮುಸಲ್ಮಾನ್ ವರ್ಡ್ಸ್ಲಿ ಕೂಡ ಇರುವಂತದ್ದು. ಸೊ ಅವು ಕೂಡ ಇದು ಎಕ್ಸ್ಟ್ರಾಕ್ಟ್ಸ್ ಏನಂತ ಹೇಳಿ ಮೆಟಾಲಿಕ್ ಎಕ್ಸ್ಟ್ರಾಕ್ಟ್ ಯೂಸ್ ಮಾಡಿಕೊಂಡದ್ದು, ಇಂಥದ್ರೆಲ್ಲ ಯೂಸ್ ಮಾಡಿಕೊಂಡು ಒಂದು ಮೆಡಿಸಿನ್ ತರ ಅವನು ಯೂಸ್ ಮಾಡುವೆ, ಅದು ಒಂದು ಯುನಾನಿ. ನೆಕ್ಸ್ಟ್ ಬಂದು ಸಿದ್ಧ ಇಸ್ ಕಂಪ್ಲೀಟ್ಲಿ ತಮಿಳಿಯನ್. ಇಲ್ಲಿ ಕೂಡ ಇನ್ನೊಂದು ಸಮಸ್ಯೆ ನಾವ್ಗೆ, ಹೆಂಗೆ ನಮ್ಮಲ್ಲಿ ಆಯುರ್ವೇದದಲ್ಲಿ ಸಂಸ್ಕೃತ ವೆರಿ ಇಂಪಾರ್ಟೆಂಟ್ ಹೆಂಗೆ ನಾವು ಕೊಟ್ಟವೆ, ಅದೇ ತರ ಸಿದ್ಧ ಸಿಸ್ಟಮ್ ಆಫ್ ಮೆಡಿಸಿನ್. ಸಿದ್ಧ ಅಂದ್ರೆ ಸಿದ್ಧೇರ್ ಅಂತ ಹೇಳಿ ಹೇಳ್ತಿದ್ದ, ಅಂದ್ರೆ ತಮಿಳ್ ಸಿಸ್ಟಮ್ಲಿ ಅವರದೇ ಸಪರೇಟ್. ಈಗ ಇದು ಯಾಕೆ ಆ ಸಿದ್ಧ ಸಿಸ್ಟಮ್ ಸಪರೇಟ್ ಆಗಿ ಬಾತಂತ ಹೇಳಿದ್ರೆ, ನಾರ್ತ್ ಇಂಡಿಯಾ ಸೈಡ್ಲೆಲ್ಲ ತಮಿಳು ಸಂಸ್ಕೃತ್ ಡೆವಲಪ್ ಆತ, ಹಂಗೆ ಆಯುರ್ವೇದ ಹಂಗೆ ಬೆಳ್ತ. ಸೌತ್ ಇಂಡಿಯಲ್ಲಿ ಇಲ್ಲಿ ತಮಿಳ್ ಸಿಸ್ಟಮ್ಗೆ ಬಾಕನ ಅವು ಸಂಸ್ಕೃತನ ಒಪ್ಪಿಕೊಂಡತ್ಲೆ, ಸೊ ತಮಿಳಲ್ಲಿ ಯೂಸ್ ಮಾಡಿಕೊಂಡ. ಬಟ್ ಅವು ಏನ್ ಹೇಳುವೆ, ಸಿದ್ಧರ ಹೆಸರು ಅಗಸ್ತ ಮತ್ತೆ ಬೇರೆ ಸಿದ್ಧರ, ಅವೆಲ್ಲ ಸಂಸ್ಕೃತ ಸಿದ್ಧರ ಏನಿದ್ದಾವೆ ಅದೇ ಸೇಮ್ ಅವೇ ಸಿದ್ಧರೆ. ಅದರ ಅವರ ಮೆಡಿಸಿನ್ಸ್ ಮಾತ್ರ ದಟ್ ಹ್ಯಾಸ್ ದ ಒರಿಜಿನ್ಸ್ ವಿತ್ ದ ತಮಿಳ್ ಸ್ಕ್ರಿಪ್ಟ್, ಅದರ ಮೇಲೆ ಇಸಿಕೊಂಡು ಹೋದವೆ. ಇದು ಸಿದ್ಧ ಸಿಸ್ಟಮ್ ಆಫ್ ಮೆಡಿಸಿನ್. ನೆಕ್ಸ್ಟ್ ಹೋಮಿಯೋಪತಿ ಕಂಪ್ಲೀಟ್ಲಿ ದ ವೆಸ್ಟರ್ನ್ ಸಿಸ್ಟಮ್, ನೀವು ಸಾಕಷ್ಟು ಗೊತ್ತೇ ಇರೋದು. ಬಟ್ ವೆಸ್ಟರ್ನ್ ಸಿಸ್ಟಮ್ ಆದರೂ ಕೂಡ ಇಲ್ಲಿ ಡೆವಲಪ್ಡ್ ಹೆಂಗೆ ಅಂತ ಹೇಳಿದ್ರೆ ಮಿನಿಮಸ್ ಕ್ಯೂರೆಂಟೆ ಅಂತ ನಾವು ಕರೆದೇವೆ. ಅಂದ್ರೆ ನಾವು ಯಾವ್ದು ಒಂದು, ಈಗ ಉದಾಹರಣೆಗೆ ಯಾವುದೋ ಒಂದು ಸ್ಪೆಸಿಫಿಕ್ ಡ್ರಗ್ ನಾವು ಬಾಡಿಗೆ ಕೊಡಕಾಕನ, ಒಂದು ಸಿವಿಯರ್ ಆಗಿ ಜ್ವರ ಬಾದೋ, ಬಾಡಿ ಟೆಂಪರೇಚರ್ ಇನ್ಕ್ರೀಸ್ ಆದೋ, ಅದೇ ಡ್ರಗ್ಸ್ ನ ಸ್ವಲ್ಪ ಮಿನಿಮಲ್ ಅಕೌಂಟ್ ಅಲ್ಲಿ ಕೊಡ್ಕನ
ಅದೇ ಅದು ಟೆಂಪರೇಚರ್ ನ ಕಡಿಮೆ ಮಾಡಿಕೆ, ಅದು ರಿವರ್ಸ್ ಎಫೆಕ್ಟ್ ಆಗಿ ಕೂಡ ಆದೆ ಅಂತ ಹೇಳುವಂತದ್ದು ಅದೊಂದು ನಂಬಿಕೆ. ಕೆಲವು ಹೇಳು ಇದು ಕ್ವಾಕ್ ಮೆಡಿಸಿನ್, ಇನ್ನು ಕೆಲವು ಹೇಳು ಗುಡ್ ಅಂತ ಹೇಳಿಕೊಂಡದ್ದು. ಬಟ್ ವಾಟ್ ಎವರ್, ಈಗ ನಾವು ಎಲ್ಲದನ್ನು ಕ್ವಾಕ್ ಅಂತಾನೆ ಹೇಳಿಕಾದ್ಲೆ, ಎಲ್ಲದನ್ನು ರೈಟ್ ಅಂತಾನೆ ಹೇಳಿಕಾದ್ಲೆ, ಬಿಕಾಸ್ ಅಲ್ಟಿಮೇಟ್ಲಿ ಪೇಷಂಟ್ ಎಕ್ಸ್ಪೆಕ್ಟ್ ಇಸ್ ದ ಕುಡ್ ಬಿ ಫ್ರೀ ಫ್ರಮ್ ಡಿಸೀಸ್ ಫ್ರೀ. ಡಿಸ್ಈಸ್, ಈ ಡಿಸ್ಈಸ್ ಇಂದ ಈಸ್ಗೆ ಹೋಗುವಂತದ್ದೇ ಡಿಸೀಸ್. ಸೊ ಹಾಗಾಗಿ ಹೆಚ್ಚು ನಾವು ಅದರ ಫಾಲೋ ಮಾಡು, ಎಸ್ಪೆಷಲಿ ಇನ್ಫರ್ಟಿಲಿಟಿ ಇಂಥ ಕೇಸಸ್ ಎಲ್ಲ ತುಂಬಾ ಒಳ್ಳೆ ರಿಸಲ್ಟ್ ನಾವು ನೋಡೋದು ಕೂಡ ಉಂಟು ಹೋಮಿಯೋಪತಿಲಿ. ಓಕೆ, ಸೊ ಹಂಗೆ ಆದ ಕಾರಣ ಇಟ್ಸ್ ನಾಟ್ ಕ್ವಾಕ್ ಸಿಸ್ಟಮ್ ಅಂತ ನಾವು ಹೇಳಿಕೊಂಡು ಆದ್ಲೆ. ನೆಕ್ಸ್ಟ್ ಅಟ್ ಲಾಸ್ಟ್ ಬಂದು ನಾ ತಕೊಂಬೋದು ಸವಾರಿಪ ಈಗ ರೀಸೆಂಟ್ಲಿ ಡೆವಲಪಿಂಗ್ ಟಿಬೇಟಿಯನ್ ಸಿಸ್ಟಮ್. ಅದು ಸೇಮ್ ಲೈಕ್ ಯು ಕ್ಯಾನ್ ಥಿಂಕ್ ಲೈಕ್ alternate of Ayurveda from the Tibetan is the Savaripa. Okay, so these are the basic systems. So illi next let us take the admissions part. Hinge BNYS course madako athava Ayurveda course madako, illi national eligibility and entrance test is very very mandatory because it is being a medical course. NEET exam ಬರ್ದಿರೋಕೋ, NEET exam ಬರ್ದು ಅದರಲ್ಲಿಯೂ ಕೂಡ ಕಟ್ ಆಫ್ ಮಾರ್ಕ್ ನೋಡಿಕೊಂಡವೆ ಯಾಗ ನೀವು ಅಡ್ಮಿಷನ್ ಕನ್ಫರ್ಮೇಶನ್ ತಕೊಂಡ್ರೆ. ಇದು ವೆರಿ ವೆರಿ ಇಂಪಾರ್ಟೆಂಟ್. ನೀಟ್ ಕ್ಲಿಯರೆನ್ಸ್ ಆದರೆ ಮಾತ್ರ ಮೆಡಿಕಲ್ ಸಿಸ್ಟಮ್ಲಿ ಅಡ್ಮಿಷನ್ ಸಿಕ್ಕುದು. ಆದರೆ BNYS ಸಿಸ್ಟಮ್ ಇನ್ನೂ ಆಡ್ ಆತ್ಲೆ. ಬಟ್ ನಾವು ಲಾಸ್ಟ್ ವೀಕ್ ಅಷ್ಟೇ ನಮ್ಮ ಶ್ರೀಪಾದ್ ಯಶೋ ನಾಯಕ್ ಅವ್ರ ಜೊತೆ ಮೀಟಿಂಗ್ ಆಗ್ಬಿಟ್ಟು ನಾವು, ಸೊ ವಿದಿನ್ 2 years ಅದು ಸೇರಿ ಹೋದೆ. ಈಗ ಕರೆಂಟ್ಲಿ BNYS ಗೆ ಎಲಿಜಿಬಿಲಿಟಿ ಕ್ರೈಟೀರಿಯಾ ಅಂತೇಳಿ ನಾವು ಯಾವ್ದು ತಕೊಂಡ್ತಾ ಇಲ್ಲ, ಓನ್ಲಿ ವಿತ್ ದ ದೇಯರ್ ಮಾರ್ಕ್. PCB ಲಿ 45% is the average, ಅಥವಾ 50% ನಾವು ಅವರೇಜ್ ಹಿಡ್ದವೆ ಕಟ್ ಆಫ್. OBC ಇಂಥ ಸ್ಪೆಷಲ್ ಕ್ಯಾಟಗರೀಸ್ ಎಲ್ಲ ಹಾಕೋಣ 45% ವರೆ ಬಂದದೆ. ಜನರಲ್ ಮೆರಿಟ್ ಹಾಕೋಣ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿಲಿ 50% ಬೇಕು. ಆದ್ರೆ ನೀಟ್ ಈವನ್ ಫಾರ್ MBBS ಗೆ ನಾವು ಹೆಂಗೆ ಈಕ್ವಲ್ ಗ್ರೇಡಿಂಗ್ ತಕೊಂಡವೆ, ಹಂಗೆ ಆಯುರ್ವೇದಕ್ಕಾಗಲಿ, ಯುನಾನಿ, ಸಿದ್ಧ, ಹೋಮಿಯೋಪತಿ, ಇದಿಷ್ಟು ಸಿಸ್ಟಮ್ಗೆ ನೀಟ್ ಕಟ್ ಆಫ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ನೀಟ್ಲಿ ನಿಮ್ಗೆ ಗೊತ್ತಿರೋದು ಎವ್ರಿ ವರ್ಷ ಮಾರ್ಕ್ ಸೇಮ್ ಇರ್ದಲೆ ವರ್ಷಕ್ಕೆ ಚೇಂಜ್ ಆಗ್ತಾ ಹೋದೆ. ಫಸ್ಟ್ ಟೈಮ್ ನೀಟ್ ಇಂಟ್ರೊಡ್ಯೂಸ್ ಆಗೋಣ ಕಟ್ ಆಫ್ ಮಾರ್ಕ್ ಎಷ್ಟಿತ್ತು, 108 ಇತ್ತು, 108. ಬಟ್ ಲಾಸ್ಟ್ ಇಯರ್ಗೆ ಬಂದದ್ದು 125 ಇನ್ಕ್ರೀಸ್ ಆಗ್ಬಿಟ್ಟು. ದಟ್ ಈಸ್ ಆಲ್ವೇಸ್ ಡಿಪೆಂಡ್ಸ್ ಆನ್ ದಿ ಫಸ್ಟ್ ಪರ್ಸನ್ ಹೂ ಸ್ಕೋರ್ಸ್ ವೆರಿ ಬೆಸ್ಟ್. ಸೊ ನೀವುಗೆ ಒಳ್ಳೆ ಮಾರ್ಕ್ ಬರೋ ಕೂತಿದ್ರೆ ನಾವೆಲ್ಲ ಬೇಡ್ಕೊಳಕ್ಕೆ ಅಂತ ಹೇಳಿದ್ರೆ ದೇವರೊಟ್ಟಿಗೆ, ದೇವರೇ ಆ ಫಸ್ಟ್ ಮಾರ್ಕ್ ತಕೊಂಡು ಯಾಗಳು ಕಮ್ಮಿ ಮಾರ್ಕ್ ತಕೊಂಡು, ಸೊ ಐ ವಿಲ್ ಗೆಟ್ ಒನ್ ಕಟ್ ಆಫ್ ಅಂತ ಹೇಳಿ. ಸೊ ದಿಸ್ ಇಸ್ ಓನ್ಲಿ ಒನ್ ಆಪ್ಷನ್ ಅದರ್ ದನ್ ದಟ್. ಸೊ ಫಸ್ಟ್ ಮಾರ್ಕ್ ಯಾರು ತುಂಬಾ ಹೈ ತಕೊಂಡಿದ್ದದೆ ಅದರ ಮೇಲೆ ಕಟ್ ಆಫ್ ಮಾರ್ಕ್ ಹೋಗ್ತಾ ಇದ್ದದೆ ಯಾವಾಗ ನೀಟಲ್ಲಿ. ಆದ್ರೆ CET ಈಗ ನೀವು ಆಯುರ್ವೇದ ತಕಣಕ್ ಅಥವಾ ನ್ಯಾಚುರೋಪತಿ ಇದು ಅಲೋಪತಿ ತಕಣಕ್ ಯಾವ್ದಕ್ಕಾದರೂ ನೀಟ್ ಕ್ಲಿಯರೆನ್ಸ್ ಈಸ್ ಮ್ಯಾಂಡೇಟರಿ. ರ್ಯಾಂಕಿಂಗ್ ಅಲ್ಲ, ನೀಟ್ ಕ್ಲಿಯರೆನ್ಸ್. ಯಾವ್ದ ಬೇಸಿಕ್ ಕ್ಲಿಯರೆನ್ಸ್ ನಾವು ಇದು UGC ನೆಟ್ ಮಾಡುವೆ, ನ್ಯಾಷನಲ್ ಎಲಿಜಿಬಿಲಿಟಿ ಅಂಡ್ ಎಂಟ್ರೆನ್ಸ್ ಟೆಸ್ಟ್. ಸೊ ಇದರಲ್ಲಿ ಎಲಿಜಿಬಿಲಿಟಿನೂ ಬೇಕು, ಎಂಟ್ರೆನ್ಸ್ ಹಾಕುತ್ತಿದ್ದಾರೆ 125 ಮಾರ್ಕ್ ಕಟ್ ಆಫ್ ಬಾತಿದ್ದಾರೆ, ಯು ಶುಡ್ ಗೆಟ್ 125. ಇಫ್ ಯು ಗೆಟ್ 124 ಆದ್ಲೆ. ಲಾಸ್ಟ್ ಟೈಮ್ ಮೈಯೋ ನನ್ನ ಫಿಸಿಕ್ಸ್ ಲೆಕ್ಚರ್ ನ ಮಗಳದೆ ಕಟ್ ಆಫ್ ಮಾರ್ಕ್ ವಾಸ್ 125, ಬಟ್ ಶಿ ಗಾಟ್ 123. ಸೊ ಶಿ ಗಾಟ್, ಅವಳಿಗೆ ಯಾವುದೇ ಮೆಡಿಕಲ್ ಸಿಸ್ಟಮ್ ಮಾಡಿಕಾದ್ಲೆ. ಈಗ ಮೆಡಿಕಲ್ ಸಿಸ್ಟಮ್ ಮಾಡೋಕ್ಕೂ ಯಾಗ ನೀಟ್ ಕ್ಲಿಯರೆನ್ಸ್ ಇಲ್ಲದಿದ್ದಾರೆ. ಈಗ ಇರುವಂತಹ ಕೋರ್ಸ್ ನಮ್ಮ BNYS ಕೋರ್ಸ್ ಮಾತ್ರ, ಬ್ಯಾಚುಲರ್ ಇನ್ ನ್ಯಾಚುರೋಪತಿ ಅಂಡ್ ಯೋಗಿಕ್ ಸೈನ್ಸಸ್. ಸೊ ಇದೀಗ ಆಯುರ್ವೇದಲ್ಲಿ ಅತ್ತ ಒಂದು ನೀಟ್ ಇಲ್ಲದಿದ್ದರೆ CET ಥ್ರೂ ಬರಕ. ಬಟ್ CET ಈಸ್ ಬೆಸ್ಟ್ ಫಾರ್ ಕಾಮನ್ ಎಂಟ್ರೆನ್ಸ್ ಟೆಸ್ಟ್ ಫಾರ್ ಸೀಟ್ ಸೆಲೆಕ್ಷನ್ಸ್. ದಿಸ್ ಈಸ್ ನಾಟ್ ಫಾರ್ ದ ಎಲಿಜಿಬಿಲಿಟಿ ಕ್ರೈಟೀರಿಯಾ. ಸೀಟ್ ಸೆಲೆಕ್ಷನ್ಗೆ ಇದು ಬೆಸ್ಟ್. ಹೆಂಗೆ CET ಥ್ರೂ ಬಂದರೆ ನಿಮಗೆ ಫೀಸ್ ಸ್ಟ್ರಕ್ಚರ್ ಲಾಸ್ಟ್ ಇಯರ್ ಪ್ರಕಾರ ಜನರಲ್ ಮೆರಿಟ್ ನಮಗೆ 65,000 per year, 65,000 per year ಥ್ರೂ CET ಗವರ್ಮೆಂಟ್ ಸೀಟ್. ಅಲ್ಲಿ ಇನ್ನೊಂದು ಬಂದದೆ ಗವರ್ಮೆಂಟ್ ಮ್ಯಾನೇಜ್ಮೆಂಟ್ ಸೀಟ್. ಬಟ್ ಲಾಸ್ಟ್ ಇಯರ್ ಕೂಡ ಗವರ್ಮೆಂಟ್ ಮ್ಯಾನೇಜ್ಮೆಂಟ್ ಸೀಟ್ ಬಂದು 1,85,000 ಕ್ರಾಸ್ ಆಗ್ಬಿಟ್ಟು ಲಾಸ್ಟ್ ಇಯರ್. ಫಸ್ಟ್ ಇಯರ್ಲಿ 1,75,000 ಇತ್ತು. ಅದ್ ನಮ್ಮ FRC ಬಂದ ಮೇಲೆ ಫೀಸ್ ರೆಗ್ಯುಲೇಟರಿ ಕಮಿಟಿ ಯಾಗ ನೀಟ್ ಇಂಟ್ರೊಡ್ಯೂಸ್ ಆದ ವರ್ಷ FRC ಆತ ಫೀಸ್ ರೆಗ್ಯುಲೇಟರಿ ಕಮಿಟಿ. ಈ ಫೀಸ್ ರೆಗ್ಯುಲೇಟರಿ ಕಮಿಟಿ ಏನ್ ಹೇಳ್ತದೆ ಹೇಳಿದ್ರೆ, ಮ್ಯಾನೇಜ್ಮೆಂಟ್ ಸೀಟ್ ಶುಡ್ ಬಿ 1,75,000 ಪೇಮೆಂಟ್ ಮಾಡೋಕು. ಈ ಒಂದು ನೀವು CET ಥ್ರೂ ಬರಕ. ಬಟ್ ಯೂಶುವಲಿ ಮ್ಯಾನೇಜ್ಮೆಂಟ್ ನಾವು ಯಾರು ಅಷ್ಟು ಕೂಡ ಜಾಸ್ತಿ, ಈವನ್ 1.75 ಕೂಡ ತಕೊಂಬಂದ್ರೆ 1.5ನೇ ತಕೊಂತಾವಳ ಸದ್ಯಕ್ಕೆ, ಯಾಕಂತ ಹೇಳಿದ್ರೆ ಸ್ಟೂಡೆಂಟ್ ಫ್ಲೋ ಕಮ್ಮಿ ಇಟ್ಟು. ಬಟ್ ಈ ವರ್ಷದ ಮಟ್ಟಿಗೆ ನಾವು ಕೊರೋನಾ ಕ್ರೈಸಿಸ್ ಇರುವ ಕಾರಣ ಫೀಸ್ ಸ್ಟ್ರಕ್ಚರ್ ಜಾಸ್ತಿ ಆದ್ಲೆ
ಬಟ್ ಕಳೆದ ವರ್ಷಕ್ಕಿಂತ ಕಡಿಮೆನೂ ಅದೇ ನಾವೇನ್ ಮೊನೋಟಾನಸ್ ಕರೆದವೆ ಸೇಮ್ ಅದೇ ಕಟ್ ಆಫ್ ಪಾಯಿಂಟ್ ಅಲ್ಲಿ ಹಂಗೆ ಕಂಟಿನ್ಯೂ ಆದೆ. ಸೊ ಲೆಟ್ ಅಸ್ ಕಮ್ ಟು ಸ್ಮಾಲ್ ಇಂಟ್ರೊಡಕ್ಷನ್ ಟು ದ ಮೈ ಸಬ್ಜೆಕ್ಟ್. ಬಿಕಾಸ್ ನಮ್ಮಲ್ಲಿ ಆಯುರ್ವೇದ ಡಾಕ್ಟರ್ ಸುಮಾರೋಳು ನಾ ತೋರಿಸುವೆ, ಸುಳ್ಳಿಯಲ್ಲಿಯೂ ನಮ್ಮಲ್ಲಿ ಗೌಡ ಕಮ್ಯುನಿಟಿಲಿ ಬೇಕಷ್ಟೋಳು, ಯುನಾನಿಲಿ ಯಾರು ಇಲ್ಲ ನಾ ಹೇಳ್ದಂಗೆ, ಸಿದ್ಧಲ್ಲಿ ಯಾರು ಇಲ್ಲ, ಹೋಮಿಯೋಪತಿಲಿ ಫ್ಯೂ ಪರ್ಸನ್ಸ್ ಒಳೋ ಒಂದಿಬ್ಬರು, ಮೆಡಿಕಲ್ ಹೆಂಗೋ ನಮ್ಮಲ್ಲಿ ನವೀನ್ ಸರ್ ಒಳ ಈಗ ಅವು ಮಾತಾಡುವೆ. ಸೊ ಆದ್ರೆ ಯಾವ್ದರಲ್ಲೂ ಗೌಡ ಕಮ್ಯುನಿಟಿ ಇಲ್ಲದೇ ಇರುವಂತಹ ಒಂದು ಕೋರ್ಸಸ್ ಮಾಡಿದ್ರೆ ನಾ BNYS ನಾ ಅಂತ ಹೇಳಿಕೆ ನಂಗೆ ಖುಷಿ ಆದೆ. ಆಲ್ಮೋಸ್ಟ್ ಸುಳ್ಳಿಯಿಂದ ಗೌಡ ಕಮ್ಯುನಿಟಿಲಿ BNYS ಮಾಡಿದ್ರೆ ನಾ ಒಬ್ಬನೇ. ಅದು ಅಲ್ಲದೆ ಗೌಡ ಕಮ್ಯುನಿಟಿಯಿಂದ MD ಯೋಗ ಮಾಡ್ದಲ್ಲಿ ನಾನೇ ಫಸ್ಟ್ ಹೇಳಿಕೆ ನಂಗೆ ಒಂದು ಖುಷಿನೂ ಉಂಟು. ಹಂಗೆ ಸೊ ಈಗ BNYS ಮಾಡಿದ ಮೇಲೆ ವಾಟ್ ಈಸ್ ದ ಫ್ಯೂಚರ್? ಪ್ರೈಮರಿಲಿ ಕೋರ್ಸ್ ಬಗ್ಗೆ ನಾ ತಿಳಿಸೋಕೂತ ಹೇಳಿದ್ರೆ BNYS ಏನೇನುಂಟು? ಸೊ ದಿಸ್ ಈಸ್ ಈಕ್ವಲ್ ಟು ದ ಮೆಡಿಕಲ್ ಗ್ರಾಜುಯೇಟ್, MBBS ತರನೇ ಈಕ್ವಲ್ ಟು ಡಾಕ್ಟರ್ ಡಿಗ್ರಿನೇ ಉಂಟು, ಅಲ್ಲಿ ಯಾವುದೇ ಡೌಟ್ಸ್ ಇಲ್ಲ. ಬೇಸಿಕ್ ಸಬ್ಜೆಕ್ಟ್ಸ್ ಕೂಡ ಹಂಗೆ, ಅನಾಟಮಿ, ಫಿಸಿಯಾಲಜಿ, ಬಯೋಕೆಮಿಸ್ಟ್ರಿ, ಕಮ್ಯುನಿಟಿ ಮೆಡಿಸಿನ್ಸ್, ಮೈಕ್ರೋಬಯಾಲಜಿ, ಪ್ಯಾಥಾಲಜಿ, ಡಯಾಗ್ನೋಸ್ಟಿಕ್, ಆಬ್ಸ್ಟ್ರಿಕ್ಸ್ ಅಂಡ್ ಗೈನಕಾಲಜಿ, ನಾವ್ ಏನೇನ್ ಕರೆದವೆ ಅಲೋಪತಿಲಿ ಏನೇನು ನಾವ್ಗೆ ಡಯಾಗ್ನೋಸ್ಟಿಕ್ಸ್ ಟೂಲ್ಸ್ ಅಂತೇಳಿ ಅಥವಾ ಬೇಸಿಕ್ ಸೈನ್ಸಸ್ ಅಂತ ಕರೆದವೆ ಇದೆಲ್ಲನೂ ಅದರಲ್ಲಿಟ್ಟು ಅದ್ರಲ್ಲಿ ಯಾವುದೇ ಸಮಸ್ಯೆ ಇಲ್ಲ. ಆದ್ರೆ ಎರಡನೇದು ಭಾಗಕ್ಕಂದ್ರೆ ಟ್ರೀಟ್ಮೆಂಟ್ ಪಾರ್ಟ್. ಟ್ರೀಟ್ಮೆಂಟ್ಗೆ ಭಾಗಕ್ಕನ ನಾವು ಅಲೋಪತಿ ಸಿಸ್ಟಮ್ ಹೋದರೆ ಸರ್ಜರಿ ಕೊಟ್ಟವೆ, ಅಲೋಪತಿ ಮೆಡಿಸಿನ್ಸ್ ಕೊಟ್ಟವೆ. ಆಯುರ್ವೇದದ ಕಂಪ್ಲೀಟ್ ಸ್ಟ್ರೀಮೇ ಡಿಫ್ರೆಂಟ್, ಅವು ಅವರದೇ ಹರ್ಬಲ್ ಮೆಡಿಸಿನ್ಸ್ ಕೊಟ್ಟವೆ ಅಥವಾ ಮೈನರ್ ಸರ್ಜರೀಸ್ ಮಾಡುವೆ. ಆದರೆ ನ್ಯಾಚುರೋಪತಿ ಅಂಡ್ ಯೋಗಿಕ್ ಸೈನ್ಸಸ್ ನಾವು ಯಾವುದೇ ಓರಲ್ ಡ್ರಗ್ಸ್ ಅದ್ಯಾವುದು ಕೊಡ್ದಿಲ್ಲ, ಬಟ್ ಡಯಾಗ್ನೋಸಿಸ್ ನ ನೋಡಿ ಕಂಡದು ಅವರ ಈಗ ಫಾರ್ಮಕಾಲಜಿ ಮತ್ತು ಫಾರೆನ್ಸಿಕ್ ಮೆಡಿಸಿನ್ಸ್ ಕೂಡ ಜೊತೆಗೆ ಇದ್ದ ಕಾರಣ ಅವುಗಳನ್ನು ಮನಸ್ಸಲ್ಲಿ ಇರಿಸಿಕೊಂಡದ್ದು ನಾವೆಂತ ಮಾಡುವೆ, ಅವಕ್ಕೆ ಆಸನಗಳ ಪ್ರಾಕ್ಟೀಸ್, ಯೋಗಾಸನಗಳ ಪ್ರಾಕ್ಟೀಸ್, ಮೆಡಿಟೇಷನ್ಸ್ ಏನ್ ಬೇಕು, ಪ್ರಾಣಾಯಾಮಗಳ ಬೇಕು. ಅಷ್ಟು ಮಾತ್ರ ಅಲ್ಲ, ಎಸ್ಪೆಷಲಿ ಸ್ಪೆಸಿಫಿಕ್ ಆಸನಗಳ ಯಾವ್ದರ ಮಾಡಿಕೆ ಬೊತ್ತು, ಯಾವ್ದರ ಮಾಡ್ಲೇಬಾರ್ದು. ಎಸ್ಪೆಷಲಿ ಈಗ ಡಯಾಬಿಟಿಕ್ ನಾವು ಹೇಳುವೆ, ಅಲ್ಲಿಗೆ ಒಂದು ಸಿಂಪಲ್ ಗ್ಲಿಮ್ಸ್ ಅಷ್ಟೇ. ಇಲ್ಲಿ ಏನಂತ ಹೇಳಿದ್ರೆ ಡಯಾಬಿಟಿಕ್ ನಾವ್ಕೆಲ್ಲ ಯೋಗ ಮಾಡುದು ಒಳ್ಳೇದು ಅಂತ ಹೇಳುವೆ, ಆದರೆ ವೆರಿ ಕೇರ್ಫುಲ್. ಡಯಾಬಿಟಿಕ್ ಇದ್ದವು ನಾವು ಯೋಗಾಭ್ಯಾಸ ಮಾಡ್ಕನ ಹಿಂಭಾಗಕ್ಕೆ ಬಾಗುವಂತ ಆಸನಗಳ ಜಾಸ್ತಿ ಮಾಡಿಕೆ ಗೊತ್ತು, ತಲೆಯಲ್ಲಿ ಪ್ರೆಷರ್ ಜಾಸ್ತಿ ಆಗಿ ಗೊತ್ತು. ಯಾಕೆ ಅಂತ ಹೇಳಿದ್ರೆ ಪೆರಿಫೆರಲ್ ರೆಸಿಸ್ಟೆನ್ಸ್ ಜಾಸ್ತಿ ಆಗಿರ್ಕನ ಕಣ್ಣಲ್ಲಿ ನಮ್ಮದೇನು ಬ್ಲಡ್ ಫ್ಲೋ ಆಗ್ತಾ ಇದ್ದದೆ ಅದ್ರಲ್ಲಿ ಬ್ಲಡ್ ಫ್ಲೋ ಕಮ್ಮಿ ಆಗಿದ್ದದೆ. ಹಂಗಿರ್ಕಂದ್ರೆ ಬ್ಯಾಕ್ ಸೈಡ್ ಬೆಂಡ್ ಆಗ್ತಾನೆ, ಅಲ್ಲಿ ಪ್ರೆಷರ್ ಇನ್ಕ್ರೀಸ್ ಆದರೆ ರೆಟಿನಲ್, ಈಗ ನಾವು ಆಲ್ರೆಡಿ ಪೇಷಂಟ್ ವಿಲ್ ಹ್ಯಾವ್ ದಿ ರೆಟಿನೋಪತಿ ಇನ್ ದ ಡಯಾಬಿಟಿಕ್. ಸೊ retinal arteries can rupture out, especially even the following of the yoga. ಅಂದ್ರೆ ಇಂಥದರೆಲ್ಲ ನಾವು ನೋಡಿಕೊಂಡದ್ದು ಯೋಗ ಕ್ಯಾನ್ ಬಿ ಟೇಕನ್ ಇನ್ ದ ಥೆರಪಿ ಪಾರ್ಟ್. ಕೇವಲ ಒಂದು ಚಿಕಿತ್ಸೆಗೆ ಮಾತ್ರ ತಕ್ಕಂತ ಇರೋದು ಯೋಗ ಹೊರತು ಬಾಡಿ ಫ್ಲೆಕ್ಸಿಬಿಲಿಟಿ ಇಂಪ್ರೂವ್ಮೆಂಟ್ ಆ ತರ ಅಂತಲ್ಲ. ಇದು ಒಂದು ಪಾರ್ಟ್. ಎರಡನೇದು ಬಂದು ನ್ಯಾಚುರೋಪತಿ. ನ್ಯಾಚುರೋಪತಿಲಿ ಆದರೂ ಸಹ ನಮ್ಮಲ್ಲಿ ವಾಟರ್ ಥೆರಪಿ, ಅಕ್ಯುಪಂಚರ್, ಎಸ್ಪೆಷಲಿ ಈಗ ನಾನು ಬ್ಯಾಂಗ್ಳೂರ್ಲಿ ವರ್ಕ್ ಮಾಡ್ತಾ ಇರೋದು JP Nagar ಸೆಕೆಂಡ್ ಫೇಸ್ಲಿ ಸಮ ವೆಲ್ನೆಸ್ ಕ್ಲಿನಿಕ್ ಅಲ್ಲಿ, ವೇರ್ ಐ ಟೇಕ್ ಓನ್ಲಿ ದ ಕೇಸಸ್ ಆಫ್ ಮೇಲ್ ಇನ್ಫರ್ಟಿಲಿಟಿ. ಟು ಬಿ ಫ್ರಾಂಕ್, ಬ್ಯಾಂಗ್ಳೂರ್ಲಿ ಮೇಲ್ ಇನ್ಫರ್ಟಿಲಿಟಿ ಟ್ರೀಟ್ ಮಾಡುವಂತ ಅಕ್ಯುಪಂಚರಿಸ್ಟ್ ಐ ಆಮ್ ದ ಓನ್ಲಿ ಪರ್ಸನ್ ಇನ್ ಆಲ್ ಓವರ್ ಬ್ಯಾಂಗ್ಳೂರ್. ಬೇರೆ ಯಾರು ಅಕ್ಯುಪಂಚರ್ ವಿತ್ ಸ್ಪೆಸಿಫಿಕ್ ಆಗಿ ಮೇಲ್ ಇನ್ಫರ್ಟಿಲಿಟಿನ ಟ್ರೀಟ್ ಮಾಡೋ ಯಾರು ಇಲ್ಲ. ಫಾರ್ ಎವ್ರಿ ಇಯರ್ ಅಂಡರ್ ದ ಮೇಲ್ ಪಾರ್ಟ್ ಐ ಹ್ಯಾವ್ ಮೋರ್ ದನ್ 25 ಕೇಸಸ್ ಆಫ್ ದಿ ನ್ಯಾಚುರಲ್ ಕನ್ಸೆಪ್ಷನ್ಸ್. ವರ್ಷಕ್ಕೆ 25ರಿಂದ ಜಾಸ್ತಿ ನ್ಯಾಚುರಲ್ ಕನ್ಸೆಪ್ಷನ್ಸ್ ಓನ್ಲಿ ಮೇಲ್ ಪಾರ್ಟ್ಲಿ ನಾನು ನೋಡ್ನೆ. ಸೊ ಇಂಥದಕ್ಕೆಲ್ಲ ಯಾವುದು ಯಾಗ ಈ ಬೇಸಿಕ್ಸ್ ಅಕ್ಯುಪಂಚರ್ಸ್ ನ ಜೊತೆಗೆ ನಾವು ಬೇಸಿಕ್ ಸೈನ್ಸ್, ಈಗ ನಾವು ಫಿಸಿಯಾಲಜಿ ಆಗಿರ್ಬೋದು, ಇಂಥದೆಲ್ಲ ಇರ್ಕಾಕನ ಇದು ಬಾರಿ ಒಳ್ಳೇದು. ಈ ರೀತಿಯಾಗಿ ನಾವು ಇದೊಂದು ಕೋರ್ಸ್ ನ ಸ್ಪೆಷಾಲಿಟಿ ಲಾಸ್ಟ್ ಲಾಸ್ಟ್ 1 minute. ಓಕೆ ಫೈನ್. ಸೊ ಇನ್ನು BNYS ಆದ ಮೇಲೆ ನಾವು ತಕೊಂಬೋದು ಮೇನ್ಲಿ 5 ಸ್ಟ್ರೀಮ್ಸ್. 5 ಸ್ಟ್ರೀಮ್ಸ್ ಹೇಳಿದ್ರೆ ಒಂದು ಕ್ಲಿನಿಕಲ್ ಹೇಳಿದ್ರೆ ನಾವು ಕ್ಲಿನಿಕಲ್ ಪ್ರಾಕ್ಟೀಸ್ ಮಾಡುವಂತದ್ದು. ನೆಕ್ಸ್ಟ್ ಗೆ ಬಂದು ಅಕಾಡೆಮಿಕ್ ಮಾಡಕೊತಿದ್ದಾರೆ ನೀವಿಗೆ MD ಉಂಟು, MD ಇನ್ 4 ಸಬ್ಜೆಕ್ಟ್, MD ಇನ್ ಯೋಗ, MD ಇನ್ ನ್ಯಾಚುರೋಪತಿ, MD ಇನ್ ನ್ಯೂಟ್ರಿಷನ್, MD ಇನ್ ಅಕ್ಯುಪಂಚರ್. ಇದು 4 ಸಬ್ಜೆಕ್ಟ್ ತಕೊಂಡು MD ಮುಗಿಸಿಕಣಕ್ ಮತ್ತೆ ಟೀಚರ್ ಆಗಿ ಕೂಡ ಜಾಯ್ನ್ ಆಗ. ನೆಕ್ಸ್ಟ್ ಮೇನ್ ಹೆಡ್ ಬಂದು ರಿಸರ್ಚ್ ಇಸ್ ಅ ಬ್ರೆಡ್ ಅಂಡ್ ಬೆಟರ್. ಈಗ ನಾವ್ಗೆ ಏನಿಲ್ಲ, ಒಂದು ರಿಸರ್ಚ್ ಫಂಡೆಡ್ ವಿಲ್ ವೇ ಮೋರ್ ದೆನ್ 150 crores. ಈಗ ನಮ್ಮಲ್ಲಿ SVS ವಿ ಆರ್ ರನ್ನಿಂಗ್ ಥ್ರೂ ದ ಎವ್ರಿ ಇಯರ್ ಆಫ್ ದಿ 125 crores ಫಂಡೆಡ್ ಪ್ರಾಜೆಕ್ಟ್. ಸೊ ಹಂಗಾಗಿ ರಿಸರ್ಚ್ ಮಾಡಿ ಕೂಡ ಬೆಸ್ಟ್. ನೆಕ್ಸ್ಟ್ ಇಸ್ ದ ವೆಲ್ನೆಸ್ ನಿಮಗೆ ಫಾರಿನ್ ಹೋಗಕ್ಕೆ n ನಂಬರ್ ಆಫ್ ದಿ ಅಪರ್ಚುನಿಟೀಸ್. ಈಗ ನೀವು ಸ್ಪಾಗಳಿಗೆ ಹೋಗುವಂತದ್ದು, ಸ್ಪಾ ಮ್ಯಾನೇಜರ್ಸ್, ಕ್ರೂಸ್ಗೆ ಹೋಗಕ್ಕೆ, ಕ್ರೂಸ್ಲಿ ಎಲ್ಲ ದೇ ವಿಲ್ ಗಿವ್ ಇಟ್ ಇನ್ ದ ಪ್ಯಾಕೇಜ್ ಆಫ್ ದಿ 6 months ಗೆ ಅಪ್ ಟು 8 to 10 lakhs.
ಈ ತರ ಮಾಡಿಕೊಂಬಕ್ಕೆ ಬೆಸ್ಟ್. ಅಟ್ ಲಾಸ್ಟ್ ವಿಲ್ ಬಿ ದ ಅಡ್ಮಿನಿಸ್ಟ್ರೇಷನ್ ಯು ವಿಲ್ ಬಿಕಮ್ ದಿ ಮಾಸ್ಟರ್. ಅಂಡ್ ಅಡ್ಮಿನಿಸ್ಟ್ರೇಷನ್ ನೀವು ಕೋರ್ಸೇ ಇಂಪಾರ್ಟೆಂಟ್ ಅಂತ ಹೇಳಿ ನಾವು ಹೇಳಿದ್ರೆ, ಬಿಕಾಸ್ ಗೌಡಾಸ್ ಆರ್ ಬಾರ್ನ್ ಟು ರೂಲ್. ಅದ್ರ ಐ ಆಮ್ ದ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಫಾರ್ ದಟ್. ಯಾಕಂದ್ರೆ ನಾನು ಈಗ ಅಡ್ಮಿನಿಸ್ಟ್ರೇಷನ್ ನೋಡಿಕೊಂಡಾಳೆ ಸಚ್ ಎಸ್ಟೀಮ್ಡ್ ಯೂನಿವರ್ಸಿಟಿಲಿ ಆದರೂ ಒಂದು ಪ್ರೊಫೆಸರ್ನ ಹೊಸ ಅಪಾಯಿಂಟ್ಮೆಂಟ್ ಆಗಿ ಕೂತಿದ್ದರು. ಐ ವಿಲ್ ಬಿ ಸಿಟ್ಟಿಂಗ್ ಆಸ್ ದ ಇಂಟರ್ವ್ಯೂಯರ್ ಫಾರ್ ದೆಮ್. ಇದ್ಯಾಕೆ ನಾವು ಅಡ್ಮಿನಿಸ್ಟ್ರೇಷನ್ ಸ್ಟ್ರಾಂಗ್ ಇದ್ದ ಕಾರಣ ಹಂಗೆ. ಸೊ ಅಡ್ಮಿನಿಸ್ಟ್ರೇಷನ್ ಹಾಕುತ್ತಿದ್ದಾರೆ. ನೀವು MBA ಮಾಡಕ್ಕೆ MHA ಮಾಸ್ಟರ್ಸ್ ಇನ್ ಹಾಸ್ಪಿಟಲ್ ಅಡ್ಮಿನಿಸ್ಟ್ರೇಷನ್ ಕೂಡ ಮಾಡಿಕೊಳಕ. ಸೊ ಈ ರೀತಿಯಾಗಿ BNYS, ನಾಟ್ ಓನ್ಲಿ ದ BNYS, ಇವನ್ ದಿ ಆಯುಷ್ ಕೋರ್ಸಸ್ ಗಳ ತಕೊಳಕ, ಅದರಲ್ಲಿ ಎಸ್ಪೆಷಲಿ BNYS ನಿಮಗೆ ವೆಲ್ನೆಸ್ ಸೆಕ್ಟರ್ಸ್ ಇಸ್ ಟೂ ಹೈ. ನನ್ನ ಕ್ಲಾಸ್ಮೇಟ್ಸ್ more than 30 to 45% are settled in the abroad. The Australia ಆಗಿರ್ದು, all over the Bali Islands, because there's only the money matters at last. So ಈ ತರ, ಸೊ ಈ ರೀತಿಯಾಗಿ ನೋಡಿಕೊಂಡದ ನೀವು ಕೋರ್ಸ್ ತಕೊಳಕ. ಬಟ್ ಅಟ್ ಲಾಸ್ಟ್ ಐ ವಿಲ್ ಸೇ ಓನ್ಲಿ ಒನ್ ವರ್ಡ್ ಟು ದಿ ಆಲ್ ದಿ ಸ್ಟೂಡೆಂಟ್ಸ್ ಅಂತ ಹೇಳಿದ್ರೆ, ಸಿ ನೀವು ಯಾವ ಕೋರ್ಸ್ ಮಾಡ್ರೆ, ಹೆಂಗೆ ಏನ್ ವರ್ಕ್ ಮಾಡ್ರೆ, ದಟ್ ಈಸ್ ನಾಟ್ ಅನ್ ಇಂಪಾರ್ಟೆಂಟ್ ಹಿಯರ್. ಇಲ್ಲಿ ನೀವು ತಕೊಂಬೋದು ನೀವು ಎಷ್ಟು ಹಾರ್ಡ್ ವರ್ಕ್ ಮಾಡಿದ್ದಾರೆ, ಅದೆಟ್ಸ್ ಓನ್ಲಿ ದ ಇಂಪಾರ್ಟೆಂಟ್ ಅಷ್ಟೇ. ದಟ್ಸ್ ಓನ್ಲಿ ದ ಶ್ರದ್ಧಾವಾನ್ ಲಭತೆ ಜ್ಞಾನಂ ಅಂತ ನಾವು ಹೇಳುವಂಥದ್ದು. ನೀವಿಗೆ ಶ್ರದ್ಧೆ ಇದ್ದರೆ ಯು ವಿಲ್ ಬಿ ದಿ ಸಕ್ಸಸ್ ಇನ್ ಎವ್ರಿ ಪಾತ್. ದಟ್ಸ್ ಆಲ್. Thank you, Punitana. I think that was really an eye-opener, especially in the different streams in the Ayurvedic, which can help us. Yes. So now, as the second guest speaker, I would now like to introduce Dr. Naveen Chettimada. He finished his MBBS from Kasturba Medical College and did his MD in medicine from Manipal University. He did his DNB in cardiology from National Board of Examination, New Delhi, and is currently working as a consultant for interventional cardiology in Fortis Hospital, Bangalore. I would now like to invite our guest, Dr. Naveen Chettimada, to grace the virtual podium and address our community. Naveenana, you're on now. Hello. Hello. We can hear you. Yeah, So, we can hear you. Yeah, I'll start off with the post ಅಂದ್ರೆ MBBS ಆದ್ಮೇಲೆ already NEET ತಕೊಂಡ ನೀವು MBBS those people who are already faced MBBS, post MBBS how to go about it ಅಂದ್ರೆ okay, after the NEET pass ಆಗಿ MBBS ಮಾಡಿ ಆದ್ಮೇಲೆ lot of issues ಬಂದೆ, confusion ಬಂದೆ. ಸೊ ಆ ಟೈಮಲ್ಲಿ ಏನಂತ ಹೇಳಿದ್ರೆ MBBS ಆದ್ಮೇಲೆ how to go about it. So again, further higher studies ಅಥವಾ there are two types, only paraclinical ಬಂದೆ, ಇನ್ನೊಂದು clinical. Paraclinical ಹೇಳಿದ್ರೆ it's like more of a teaching line ಇದೆ. The anatomy, they can do MS in anatomy or MD in biochemistry, MD in physiology. ಅದು more of a teaching line in the medical college ಗೆ ಸೇರ್ಕಣಕ. ಮತ್ತೆ ಮತ್ತೆ ಪುನಃ pathology to microbiology, these are all the paraclinical. More of a clinical, we don't see the patients, more of a teaching line an academic institute or medical college you can join as a teachers adu madre. And clinical bandre then should have two fields bande, ಒಂದು surgical line, ಇನ್ನೊಂದು medical line. ಅಂದ್ರೆ MS general surgery ಅಥವಾ MS orthopedics, MS OBG gynecology, that's come to surgical line. ಆಮೇಲೆ ಮೆಡಿಸಿನ್ ಲೈನ್ ಹೋದ್ರೆ you can take MD medicine ಮಾಡಿಕೊಂಡು. ಅಗೇನ್ ನಾನು ಐ ಸ್ಪೀಕ್ ಮೋರ್ ಆಫ್ ಮೆಡಿಸಿನ್ ಲೈನ್, ಯಾಕಂದ್ರೆ ಸರ್ಜಿಕಲ್ ಲೈನ್ ಐ ಡೋಂಟ್ ವಾಂಟ್ ಟು ಟಾಕ್. ಸೊ MBBS ಆದ್ಮೇಲೆ ಸಪೋಸ್ ಯು ಆರ್ ಇಂಟ್ರೆಸ್ಟೆಡ್ ಇನ್ ಮೆಡಿಸಿನ್, ಓಕೆ, ಇಂಟ್ರೆಸ್ಟ್ ಮೆಡಿಸಿನ್ ಅಂದ್ರೆ then there are two are going further. ಹೆಂಗೆ ಒಂದು they can do MD general medicine or there's something called equivalent national board examination New Delhi ಅವು DNB ಅಂತ ಮಾಡಿರೋ DNB medicine ಅಂತ. ಅದು whereas MD be offered only by the medical college, whereas DNB will be offered by the any institute which is recognized by national board. ಅಂದ್ರೆ ಸೇಮ್ ಟ್ರೈನಿಂಗ್ ಇರ್ತದೆ, 3 years course. ಆಮೇಲೆ ಎಕ್ಸಾಮ್ will be conducted by national New Delhi national board of examination New Delhi. ಅದನ್ನ 3 years ಟ್ರೈನಿಂಗ್ ಮಾಡಿ ಇನ್ಸ್ಟಿಟ್ಯೂಟ್ which is recognized by the national board. ಆಮೇಲೆ national board of examination ಎಕ್ಸಾಮ್ ಕೊಟ್ಟರೆ ಅದರಲ್ಲಿ ಥಿಯರಿ ಪ್ಲಸ್ ಪ್ರಾಕ್ಟಿಕಲ್ ಪಾಸ್ ಆದ್ಮೇಲೆ they will offer the degree national board of DNB medicine ಅಂತ. ಅದು ಮಾಡಿಕೊಂಡು then that will be the basic medicine like general medicine, DNB medicine ಮಾಡಿಕೊಂಡು then again further there will be many fields in medicine.
ಒಂದು ಐದರ್ ಯು ಕ್ಯಾನ್ ಬಿಕಮ್ ಅ ನೆಫ್ರಾಲಜಿಸ್ಟ್ ಅಲ್ಲಿ ಕಿಡ್ನಿ ಬಗ್ಗೆ ಫರ್ದರ್ ಯು ಕ್ಯಾನ್ ಕ್ವಾಲಿಫೈ, ಯು ಕ್ಯಾನ್ ಫರ್ದರ್ 3 years ಓದಿಕದೆ. ಅಂದ್ರೆ ಪೋಸ್ಟ್ MBBS 5 years ಓದಿ ಪುನಃ ಮೆಡಿಸಿನ್ 3 years ಓದಿ ಮತ್ತೆ ಪುನಃ 3 years ಓದಿಕದೆ. ದಟ್ ಈಸ್ ಇಫ್ ಯು ವಾಂಟ್ ಟು ಬಿಕಮ್ ನೆಫ್ರಾಲಜಿಸ್ಟ್, ಆರ್ ಇಫ್ ಯು ವಾಂಟ್ ನ್ಯೂರಾಲಜಿಸ್ಟ್ ಅಗೇನ್ 3 years, ಆರ್ ಗ್ಯಾಸ್ಟ್ರಾಂಟಾಲಜಿಸ್ಟ್. ಗ್ಯಾಸ್ಟ್ರಾಂಟಾಲಜಿಸ್ಟ್ ಅಂದ್ರೆ ಈ ಕರಳು ಬಗ್ಗೆ, ಇದು ಅಪ್ಪರ್ ಸ್ಟಮಕ್ ಅಂಡ್ ಅಪ್ಪರ್ ಅಂಡ್ ಲೋವರ್ ಗ್ಯಾಸ್ಟ್ರೋಇಂಟೆಸ್ಟೈನಲ್ ಟ್ರಾಕ್ಟ್, ದೊಡ್ಡ ಕರಳು ಸಣ್ಣ ಕರಳು ಅದ್ರ ಬಗ್ಗೆ, ಲಿವರ್, ದಟ್ ಈಸ್ ಗ್ಯಾಸ್ಟ್ರಾಂಟಾಲಜಿ. And nephrology kidney, again neurology regarding brain, and there is something called hematology, oncology that is cancer ಬಗ್ಗೆ. These are all the courses which is to be done after MD medicine. 3 years ಮಾಡಿ ಮತ್ತೆ ಪುನಃ. So or else those interest cardiology ಅವು ಕೂಡ ಮಾಡಕ್ಕೆ MD medicine ಮಾಡಿ again either you can do DM cardiology again it's 3 years course in a medical college, or equivalent you can also do a DNB cardiology which is recognized by the National Board Exam, and which is you should do a 3 years training in a institute which is recognized by the National Board, and ಅದನ್ನ 3 ವರ್ಷ ನೀವು ಟ್ರೈನಿಂಗ್ ಮಾಡಿ ಅದನ್ನ ನ್ಯಾಷನಲ್ ಬೋರ್ಡ್ ಎಕ್ಸಾಮಿನೇಷನ್ ಡೆಲ್ಲಿ ಅವು ಎಕ್ಸಾಮ್ ಕನೆಕ್ಟ್ ಮಾಡಿ ಥಿಯರಿ ಅದನ್ನ ಪಾಸ್ ಆಗಿ then you'll be qualified as a cardiologist. Again that will be you'll be general cardiologist. Again interventional cardiology ಮಾಡಬೇಕು ಅಂದ್ರೆ again you should be work in institute where the interventional cardiology catheter based treatment, ಹೆಂಗಿದ್ರೆ ಈಗ ಒಂದು ಹಾರ್ಟ್ಲಿ ಬ್ಲಾಕ್ ಇದ್ರೆ ಅಥವಾ ಹಾರ್ಟ್ಲಿ ವಾಲ್ ಇದು ಪ್ರಾಬ್ಲಮ್ ಇದೆ, ಅದೆಲ್ಲ ಕ್ಯಾಥೆಟರ್ ಹಾಕಿ ನಾವು ಬರೀ ಟ್ಯೂಬ್ ಹಾಕ್ಬಿಟ್ಟು ಎಲ್ಲ ಅದನ್ನ ಕ್ಲಿಯರ್ ಮಾಡುದು. ದಟ್ಸ್ ಕಾಲ್ಡ್ catheter based treatment. ದಟ್ಸ್ ಕಾಲ್ಡ್ interventional cardiology. ಸಣ್ಣ ಸಣ್ಣ ಹೋಲ್ ನ ಕ್ಲೋಸ್ ಮಾಡಕ್ಕೆ, ಅಥವಾ ಆರ್ಟರಿ ಬ್ಲಾಕ್ ಇದ್ರೆ ಅದನ್ನ ಸ್ಟೆಂಟ್ ಆಗಿ ಕ್ಲಿಯರ್ ಮಾಡುವಂಥದ್ದು, ಅಥವಾ ಖಾಲಿ ಬ್ಲಾಕ್ ಇದ್ರೆ ಬೆಲೂನ್ ಹಾಕಿ ಸ್ಟೆಂಟ್ ಆಗಿ ಕ್ಲಿಯರ್ ಮಾಡೋದು. ದಿಸ್ ಆರ್ ಆಲ್ catheter based treatment, ಎಲ್ಲ ಟ್ಯೂಬ್ ಹಾಕಿ ಮಾಡುವಂಥದ್ದು. ಸೊ ಅದರಲ್ಲಿ ಅಗೇನ್ ಯು ಕ್ಯಾನ್ ಗೋ ಫೆಲೋಶಿಪ್, 2 years ಫೆಲೋಶಿಪ್ ಮಾಡಿಕೊಂಡು 1 year ಫೆಲೋಶಿಪ್ ಮಾಡಿಕೊಂಡು, ಆರ್ ವರ್ಕ್ ಅಂಡರ್ ಸೀನಿಯರ್ ಇಂಟರ್ವೆನ್ಷನಲ್ ಕಾರ್ಡಿಯಾಲಜಿಸ್ಟ್ ಅವರು ಒಂದು 4-5 ವರ್ಷ ಕೆಲಸ ಮಾಡ್ರೆ then you can become an interventional cardiologist. So it's a very long by the time you finish all those things ನಿಮಗೆ 30-40 ವಯಸ್ಸಾಗ್ಬಿಟ್ರೆ. ಸೊ should have passion for it. So ದುಡ್ಡು ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದು. So as a doctor, if you want to make money, it will be only after 40 years. So you should have passion for it. So and you should work. ಇದೆಲ್ಲ ತುಂಬಾ ಕಾಂಪಿಟೇಟಿವ್ ಫೀಲ್ಡ್, ತುಂಬಾ ಕಾಂಪಿಟೇಷನ್ ಇದೆ. ಸೊ ಅದಕ್ಕೆ ಸ್ಟಾರ್ಟಿಂಗ್ ಇಂದನೇ ನೀವು MBBS ಆ ಲೆವೆಲ್ ಅದಕ್ಕೆ ಏಮ್ ಇಟ್ಕೊಂಡು ಆಗಲೇ ನೀವು ಸರ್ಜನ್ ಸರ್ಜಿಕಲ್ ಫೀಲ್ಡ್ ಹೋಗ, ಮೆಡಿಕಲ್ ಬರೋಕ. ಸರ್ಜಿಕಲ್ ಫೀಲ್ಡ್ ಹೋದ್ರೆ then you want to become orthopedic surgeon, or you want to become a ophthalmologist, or you want to become a urologist, or these are all the MS general surgery ಮಾಡಿ ಮತ್ತೆ ಮಾಡುವಂಥದ್ದು. MS general surgery ಮಾಡಿ 3 ವರ್ಷ ಮಾಡಿ ಮತ್ತೆ you can either become a cardiac surgeon again 3 years, MCH cardiology, MCH cardiac surgery ತೊಟ್ಟು, ಅಥವಾ ಆರ್ಥೋಪೆಡಿಕ್ ಮಾಡಕ್ಕೆ. ಆರ್ಥೋಪೆಡಿಕ್ ಮಾಡಿ ಅಗೇನ್ ಯು ಕ್ಯಾನ್ ಬಿಕಮ್ ಅ ನೀ ಸರ್ಜನ್, ಅದೆಲ್ಲ ಪುನಃ ಫೆಲೋಶಿಪ್ ಮಾಡಕ್ಕೆ. ಆಪ್ಥಾಲಜಿಸ್ಟ್ ಮಾಡಿದ್ರೆ ಪುನಃ ಅಗೇನ್ ಆಪ್ಥಾಲಜಿ ತುಂಬಾ ಫೀಲ್ಡ್ ಸ್ಪೆಷಾಲಿಟಿ. ದಿರ್ ಆಲ್ ಪೋಸ್ಟ್ MS ಮಾಡಿ ಮತ್ತೆ ಪುನಃ 1 or 2 years ಇದು ಮಾಡಕ್ಕೆ ಸೂಪರ್ ಸ್ಪೆಷಲೈಸೇಷನ್. ಅದೇ ರೀತಿ ಮೆಡಿಕಲ್ ಲೈನ್ಲಿ MD ಜನರಲ್ ಮಾಡಿ ಆ DNB ಜನರಲ್ ಮಾಡಿ ಅಗೇನ್ 3 years ಹೋದ್ರೆ ಯು ಕ್ಯಾನ್ ಬಿಕಮ್ ಅ ಸೂಪರ್ ಸ್ಪೆಷಲಿಸ್ಟ್. ಸೊ ಮತ್ತೆ ಪುನಃ ಅದರಲ್ಲಿ ಪುನಃ ಫೆಲೋಶಿಪ್ ಮಾಡಿಕಾದ್ರೆ. ಸೊ ಇಟ್ಸ್ ಎ ಲಾಂಗ್ ಪ್ರೊಸೆಸ್. ಲೈಫ್ ಲಾಂಗ್ ಪ್ಯಾಷನ್ ಇರಬೇಕು, ಮನಿ ಬಗ್ಗೆ ಜಾಸ್ತಿ ಯೋಚನೆ ಮಾಡಕ್ಕಾದು. ಸೊ ಬೇಸಿಕಲಿ ಇಂಟ್ರೆಸ್ಟ್ ಬೇಕು ಅಂಡ್ ಕಮಿಟೆಡ್ ಆಗಿರಬೇಕು, ಫುಲ್ ಡೆಡಿಕೇಶನ್ ಬೇಕು. ಫ್ಯಾಮಿಲಿ ಲೈಫ್ ಅದೆಲ್ಲ ಕಷ್ಟ. ಸೊ ಯು ಡೋಂಟ್ ಸೀ ಟು ಫೇಸ್ ಇದೆಲ್ಲ ಮಾಡ್ಕಲ್ಲ ಸ್ಯಾಕ್ರಿಫೈಸ್ ಮಾಡಿಕದೆ ಫ್ಯಾಮಿಲಿ. ಸೊ ಯು ಹ್ಯಾವ್ ಟು your wife and children will scold you for not attending them. So by the way 24 ಗಂಟೆ ಹಾಸ್ಪಿಟಲ್ ಇದೆಯಲ್ಲ, all the things should be ready for it. Okay, any doubts? Okay ಅಣ್ಣ ಕ್ವಶನ್ಸ್ ಅಂತ ಇದ್ರೆ ನಾವು ಲಾಸ್ಟ್ ಅಲ್ಲಿ ತಗೊಂಡವೆ. ಬಟ್ ನಿಮಗೆ ಈಗ I know you are taking this call directly from the hospital, so you are still under the job right now. No, okay. Do you want to stay till the end, or are you planning to log off, Anna? Or else we can ask for the open for the questions in case you are logging off. Questions idre I can answer now, or else I can come back later. You can just give me a call. Okay, I think we will take the questions towards the end then, so that people who wants to raise the questions, they can note it down. You can join us, you can be along with the session, or in case you're logging out and joining in, that is also fine. Yeah, I'll come back again later on. Okay, no problem. Thanks, Anna. Thank you. Thanks. Hope I could ನಾನು ಹೇಳ್ದ ಅರ್ಥ ಆಯ್ತು ನಿಮಗೆ, ಬಿಕಾಸ್ ನಾನು ಸ್ವಲ್ಪ ಸ್ಪೀಡ್ ಆಗಿ ಮಾತಾಡಿಯೋಳೆ. ಇಲ್ಲ ಅರ್ಥ ಆಯ್ತು.
It Because was very I clear. Yes. spoke little fast. It's okay, la? You could understand. No. It was perfect. It was perfect. Yeah. Okay. Thank you. Thanks. Okay. Thank you. Thanks. Thank you. So as the next guest speaker, I would now like to introduce Dr. Kritishri Sudana. She comes from a family of doctors with a husband, Dr. Karthik Dodhitlu, working in the oncology department in Mangalore. She has chosen a very interesting career path and did her specialization in understanding the behavior of the most complex species in this world. Yes, it is us, the human being. And she did her MD in psychiatry from St. John's Medical College, Bangalore. She is also serving as the secretary of Mangalore Psychiatric Society and has published many articles related to medicine and psychiatry. Friends, I would now like to mention here that we have personally requested Dr. Kritishri to help our community students with stress management during exams and also during this COVID-19 period. With this, I would now like to invite our guest speaker, Dr. Kritishri Sudana, to grace our virtual podium and address our community. Kritishri, you are live now. Namaste, thank you. Thank you for that introduction, Mr. Sandeep. So today, my talk is mainly from the insights what I have got from by treating the patients, my experience on treating the patients who are depressed, dejected, failed, or even taken steps like ending their life. As Mr. Sandeep told, I'm a psychiatrist, practicing psychiatrist in Mangalore KMC Hospital. So people come to me, and when I listen to their stories, I always wonder, so who gives this idea to these people? These presumptions or the false negative ideas of what they have to do and what is perfect for their life, to have that match which makes them perfect to reach that goal. All this I keep wondering. Then I get the answer. This is probably the societal norms which are there. Okay, that is that the must. I must do this. I should become like this. These have been like inculcated in our brains from when we are very small. So this puts us a lot of pressure, and we are like almost confused. So today, respected dignitaries and distinguished guests, members of Kodagu Gowda Samaja, Bangalore, and my dear young and bright career aspirants, today I would be talking a bitter truth of career advice. Okay, I might sound a little bitter, but I feel like it's my duty to clear few misconceptions here. Okay, so let us look into this. But like in a crowd of people, before I start, I would like to clarify a few things. See, like in a crowd of like in a classroom or like in a crowd of who are going into this next step of like taking up a career, there are few people who are exceptionally very talented. They are like they might be very good in sports or some hidden talent like singing, dancing, or like where they are like very skillful in it, or even sports for that matter. So when you recognize those skills early in the age that they are doing well, I believe like parents should start coaching them, supporting them in the very early age. Wherever they are, like get information and support your kids in that. And the second set of kids are there who are highly oriented. They might be oriented because they have seen, modeled it from their family members. They have seen someone like who has done the best. And from small, they will have that like some hidden aspire to reach there. So they will keep on collecting the news articles related to it, or how to reach that level. For example, like one who wants to become an astronaut or like get into NASA and all, they will keep on like it is like, so it has to begin from the beginning. So even in that, people like you have to like support them whatever they are.
and like try to push them to what stream they like. Okay, then the next set, the large chunk of people, the other career aspirants, who I call the Tare Zameen Pe. So they are talented. They know what's happening around, but they're totally confused of like what to take up in the future. So when someone comes to like well-learned people, when they approach them, what is the advice which people used to give long ago is like follow your parents, because some would be like from the background of goldsmith, or like from the background of teachers, or from the background of healthcare workers. So they just say that like it is already been established, like such a your parents have already invested in it, so it's better you just follow your parents. But like I said, half the things is already done. So this was a long like norm which was followed long ago. Then came this follow the money idea, but later it did not stand much, because the pursuit of happiness proved that money is not going to give you all the happiness, right? So then the present norm, like what people say is follow your passion. A very positive statement, and very it's like so much of vibration vibrant ideas it has. So follow your passion is the common advice which has been given to all the career aspirants as soon as they finish their 10th board exams. So but I feel like this advice of follow your passion is a little bit overused phrase. So what does this follow your passion means? It's like find your greatest interest, find all that career which matches that interest, and then pursue that career no matter what, right? This is what follow your passion says. There are books, there are career institutes, there are webinars, coaching classes, and also even the career advisors. They do this. They call you, they do all this personality tests, aptitude tests, and IQ test. Would all like you will have to spend like thousands of rupees and time into it, and they will tell you these are your in a very young age itself, they will tell you this is what you are, this is what you have to, this set of career will match you. So when so that means like if you get into this perfect passion match, then you can achieve success, and then you can get into the fulfilling career. This is what it points out to. So let us ask ourselves, if I ask you this question, what are you passionate about? This question to this young, vibrant career aspirants, if I ask this question, so you will all be worrying, oh my God, I should come up with some wow answers, so because it's going to because you have gone to someone like to ask like, please advise me for the career. So the first question they will be what you're passionate, then they will be like, so if you don't have the wow answers, that doesn't mean that you're not good at it, you're boring, or you're not focused, or you're not worth living, right? So come out of that fear, okay? Come out of that tunnel vision of like having that passion in your mind. So when I was small also, soon after 10th, I had like lot of colorful ideas of passions about. So if I keep on into it, like it might take a lot of time, but I'll cut it short. So fortunately, I was good in studies, and my parents told me like, yeah, all this are good, keep it aside. But yeah, I think like your caliber is much better than what you're thinking of. Why don't you take up like what you are getting as of now, and then later on like you can craft skills based on that. That's the best advice my parents have given, and I'll tell you in that tender age. So after that, yeah, I took it up because I knew the career ideas what I had was like not that it's not going to pay my bills later on. So then like I took it up. Yeah, so what I tell you is like don't have this fear of boarding a wrong bus and getting stuck anywhere. Okay, I'll come to my story a little later. But so I want to stress on this point. You do not create a life and live it. You create by living. Okay. So then,
if you're putting this follow your passion idea into the tender young brains, they're totally confused because 99% of them, their career advice is not worth taking as their passions are not worth taking as a career. Okay, so and I would also tell you, as the first few speakers told, when you get into the stream, when you take up like soon after your 10th, when you get into a stream, the early roles, the early entry level roles, they are always difficult. Okay, it's a thumb rule. Don't think like it's just because you have got interested into it, or like your parents have put into you thinking it is going to you're going to evolve out of something else. So it is going to be difficult. Huh? So but you put your effort in it. Give it a time. Give it enough time. Let your skills craft in it. Okay. So to be honest, to be honest, in my case, like I took up after my MBBS, I got into MBBS after 12, but like after MBBS, it was very difficult. I struggled a lot, like to think what I should be doing after MBBS. Then came when I was choosing what I have to, like I had narrowed it down and to few areas of medicine. And then one thing which I was passionate about was like psychiatry, and that moment, because I'm with all other options, and I had chosen psychiatry also in my stream. Now today I'm a practicing psychiatrist in Mangalore. There are 60 plus psychiatrists who are practicing. This is excluding the postgraduate students, and it includes all the senior psychiatrists in Mangalore. I've come to Mangalore just 2 years back, but I would like to say that I have, in this last 2 years, the amount of energy and effort I have put in like getting things done, in crafting what I wanted, is it has really given me like good results. Okay, so my hard work has given me the success in what I have seen, what I was expecting. So this has given me that identity. I get referrals from people around, and also the testimonials what I get from the patients is gives me that sense of success. And this sense of success is the one is which is fueling my passion. So I tell you, success fuels the passion than the passion fueling you the success. Okay. So knowing your passion is good, but not knowing is equally exciting. Fine. So when I'm saying, okay, passion is not the right thing which you have to put like advice to the young brains, then what you should tell? Yes, it is substitute this follow your passion with find your purpose. Okay, just ask a simple question: what you really care about? Okay, what you want from your life? You will get very like broad answers from students. I want to make money and all. But it is very like, then you ask more and more, probe into it. Why you want to make money? What with money, what you're going to do? So then you will get the answer. Then you're kindling that brain. Then you're promoting that, and you're activating that brain. Why they should be doing it? Why they have to get a hold of a job? What makes them by getting the money, like what all they can do. So kindle that young mind and like you motivate them to the right path. Okay, so when you understand the real purpose, then your work will get connected to the deep values which are there. That will give you the courage and the perseverance for all that what you have to achieve. Okay, despite the setbacks, difficulties, and all the failures they will have, they will still stay persistent in what they want to reach. Okay, so when so what I'm want to end up saying that, don't wait for the passion to show up. Okay, instead you spend enough time solving your life problems, being a good human being, be useful to others, and if at all your effort and energy, it
can connect others' needs, then people will embrace you. They will be thankful to you. They will even pay for what you do. Okay. So prepare your mind to receive the best that life has to offer you. With this, I'll end my first session. So moving to the next session, I'll be talking a bit about work from home stress during this COVID times. Okay, can I move, Mr. Sandeep? Shall I move to the next session? Yes, yes, yes. Go ahead, Akka. You have another 2-3 minutes. Okay, I'll rush it. I'll rush it. Yeah, yeah, sure, no problem. Go ahead. So from in this pandemic situation, there is a lot of stress, especially for the people who are working from home. I would say, especially the working mothers. Okay, everyone are under the same roof, and they have to address all the needs, having multiple roles of being a mother, taking care of the elderly people, having a job in the in hand, maintaining those stresses. So it is like totally taking a toll on all of them, especially the working mothers. So factors which can add stresses are the one which like people might be feeling guilty that they might not be doing enough towards the work. They are though they are to their team, they are not contributing much. This might be like one of the factor, or it might be like they are at home, they are not able to access enough of tools which are they are to work on. So this also might be like compromising their work, and it might be putting them into a lot of stress. And they have multiple roles addressing to their life, to their health. At the same time, the taking risk of, like, when they go out to bring something, like this fear of, like, if all, like, I'll get contagious, like what will happen to my kids and like elderly who are dependent on me. This kind of stress might be like there, or it might be people are going higher on the ladder in the work front. So what am I doing sitting here? Am I doing the right thing? This might be fearing them, or also like fear of job loss. These are the few things which might be few factors which might be adding stress to the people. So how to recognize, like, if you're stressful? Symptoms like if at all you feel short tempered, you're becoming emotionally very sensitive nowadays. For small little reason, like you're like off the edge, and you're losing your temper, or you're becoming very anxious for no reason, without any like substantial things happening, or if it is affecting your sleep and appetite, your interaction with people are you're minimizing it, you're not having any interest in activities. These are the few symptoms. If you notice this, or like before this comes, I will give you some tips, like how to build resilience towards this. The first thing is, like, communicate with the like whatever the fears you have, like with the people of from your workplace, or communicate it to your family members, communicate to your boss, like be very frank, and tell them like what you're having, and communicating to the people in the same workplace also, it will make you feel okay, they're also in the same boat. So you, by sharing things, like, you will know, like, at least there is someone who's feeling the same way, so that will make you feel better. The second thing is, negate all these no control factors. The few things like which is not under our control, whatsoever it is. So whatever best you can do from what you have, you can do. Like, you just worry those factors only. Like something that, like the factors which are not under our control is like the salary cuts, or there might be people getting infected around our house. These are not under our control. But what is under our control is about taking care about ourselves. So set your routines. Okay, setting routines is like sleep at regular time and wake up at, and your wakeful time should be also like the normal on a regular days, because the science behind it. If you're sleeping regularly, the melatonin hormone, which is responsible for the sleep wake cycle, it is also a monomolecular substance for the serotonin and dopamine neurochemicals. So these are the neurochemicals mainly responsible to maintain our mood and anxiety, emotions, everything.
So if the sleep is correct, then everything will fall in place. You would have seen the day you're not slept, the next day is like goes very irritable, and you have all this like aches and pains, multiple unexplained somatic symptoms. So sleep is the first thing which you should be worried about. Okay, first thing. One, if sleep is disturbed, like please take care of like how to get it corrected, get back to track. Next thing is like to take regular breaks from your work, and like have alternate roles. Like husband and wife like working together, you do it alternatively. It takes switch roles. When your wife is working in the during she is working, there should be someone else to address their roles. Okay, then yeah, as it's the whole same like when husband is working also. Then if possible, when not working, you step outside, relax yourself, try to like adapt few relaxation exercise. Then if possible, set a regular working schedule. Like there should not be any confusion. If this is my login time, then this is my log off time. So have a regular work schedule. If not, if possible, like request it from have to your what, employers and all, request for your colleagues and all about it, because it is if at all it is affecting your mental health. Then when you're not working in the off hours, maybe you engage in creative work, or which is meaningful work, not like sitting on the mobile checking all the social media updates, and worrying about okay, this is what the others are doing, checking on others and feeling okay, they are enjoying their life, and see, look at me, what I'm doing, I'm fighting with my husband. Don't do that. So if you are if that is bothering you, just switch off from the social media for few months. Don't it really helps you. Okay, the next thing is restrict media and information intake. Okay, this is very important. Next, get the facts from credible sources. And getting right facts, it is your duty to tell it to your elder people who are at home. Also, like educate your children about the facts, actual facts, what is there, because somewhere they would be like you don't have the access of like what all they are hearing, what all they are reading about. So their facts might not be right. So like when you have a right fact, like it make a point that you tell it, share it with elderly and children. Next, stay connected with your loved one. That is very important. You should never leave your roots. Speak to them on regularly. Now technology is like made it very easy. Next, help others. Helping others will give us that sense of self-esteem. It will improve our self-well-being, everything. So help others for if they are if they need something. Do not misuse addictions, like taking alcohol, smoking excessively. Like do not do this. Smoking, taking alcohol, and then eating chawanprash is not going to help you with any immunity. Okay. One thing is alcohol and smoking is going to suppress the bone marrow where the immune modulators are, they take a birth, they are produced in the bone marrow. So like it is proved by studies like alcohol and nicotine suppresses those bone marrow tissues, which are responsible for the production. So it is not very healthy to like if you are having difficulty in leaving alcohol or smoking, take help of the professionals. You can approach psychiatrists in your town and take help for it. The next thing is, if on medications, if you're on long-term medications, take as prescribed by the doctors. So next, Kritika, you have another minute. Can I just go into the next section? Yeah, very quickly, within 1 minute. Very quickly. Okay, this is for the students who are having stress. First thing is, students, please don't clutter your place. If you are studying a particular subject, keep all the notes what is related to the subject, and please clean the place where you are working, because that really gives you a positive vibe when you are studying. And yeah, whatever is related to that subject only, you keep it around with you. Second thing is, like, take regular breaks between the studies. Like the brain can absorb only like for maximum 30 to 40 minutes. That's the reason like every period in the classroom also it's for 30 to 45 minutes, not more than that.
because the brain cannot absorb anything beyond data. So take breaks when you're taking a break, like get out of your place, move out, and this break should not be like lengthy breaks, just 5 minutes breaks in which like you go out, take relax yourself, like speak to people around, and you can hydrate yourself in this break, drink enough water, and next thing is like no also in the taking breaks, like you after the chunk of like three separate sections which you will have like 30 minutes of studying, you take a longer break in which like you have your lunch, take nap, a power nap, and then like do some relaxation exercise. If the eyes are straining, some of the things which I advise my patients is take a newspaper, read, like concentrate on the particular syllabus, like score it off, and then that improves your concentration. The second thing is like just listen to the music and the particular instrumental in that. When you're listening to the music, focus on the particular beats of the particular instrument. That also increases your concentration ability, also relaxes your mind. Okay, then make regular notes. Notes making is very important. If you are not a person who doesn't make, just take a rough book and keep scribbling. Even the scribbling what you have done, it comes for your help at the time of that fast brushing just before the exam. Okay, just keep scribbling. Making notes is very important. Next is revise regularly. Revising make it a point that like once you finish the whole day like studying, the next day before starting the particular subject, just brush through your notes what you have studied the previous day, and you keep doing every alternate day, on the third day, fifth day, and weekly revision. When you keep doing it, what happens, in our brain there is a organ called like hippocampus. That is the place where short-term memory is converted into long-term memory, and it's made into small packets and then sent to the cortex to store it. So then you will be able to retain, recollect, and remember, and reproduce it later. Then only it is possible. So revision is very important. The more you revise, the next time the time required to go through it is very less. That reduces your tension, like exam time tension. Even if there is like tomorrow exam or surprises, anything, like, you'll be able to give it. My last point is like exam is not a monster. See, exam marks in all these things like are preparing yourself to the worst thing in your life. Okay, so don't skip exams. This is one thing which I always advise my patients, like who come saying that I'm not prepared for the exam. So what is going to happen? Like worst, what is going to happen? You ask yourself what is going to happen. Worst. You will fail in the exam. It's okay, just to fail. Like go through it. Like then only if you fail, you'll understand what you have to do, what you have to prepare yourself to the next. So don't ever skip the exam. Exam is not a monster. Just like whatever your preparation, just go and face it. Okay. Thank you all. Okay. Thanks. Whatever I feel like would be helpful, you can reach out to me through my WhatsApp number. And this is my beautiful family. Oh, it's a really very nice pick, Kutishri. Nice. Thank you. So thanks for your session. That was really very informative. Yes, that was very informative, and I'm sure our work from home people and also our students will definitely take help from your session. So with this, I now go upon our fourth guest speaker. I'd like to introduce you all to Sri Mohan Kumar Nidube. He is the recipient of the highly prestigious Ekalavya Award and has represented the national volleyball team in several events. He has also coached the senior national championship in Hyderabad. With this, I would now like to invite Sri Mohan Kumar Nidube to grace our virtual podium and address our youth on how to make sports as the professional career and bring pride to our Kodagu district and our community. Mohanana, you're live now. Mohanana, you're on mute, I guess. Yeah. Yeah, we can hear you now. Yes. Hello. Yeah, we can hear you. You're clear. Go ahead.
ನನ್ನ ಹೆಸರು ಮೋಹನ್ ಕುಮಾರ್. ನಾನು ನಿಡಿಬೆ ಚಿನ್ನಪ್ಪನವ್ರ ಮಗ. ಅವರು ಬೆಂಗಳೂರಿನಲ್ಲಿ ಸುಮಾರು ನಮ್ಮ ತಂದೆ 45 ವರ್ಷದಿಂದನೇ ಬಂದಿದ್ದಾರೆ. ನಾವು ಇಲ್ಲಿ ITನಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೆ. ಬಟ್ ನಾನು ಸ್ಕೂಲ್ ಡೇಸ್ ನಲ್ಲಿ ನಾನು ಮಾಗಡಿ ರೋಡ್ ನಲ್ಲಿ ಗೌರ್ಮೆಂಟ್ ಸ್ಕೂಲಲ್ಲಿ ನಾನು ಪ್ರೈಮರಿ ಸ್ಕೂಲು ಮತ್ತೆ ಹೈಸ್ಕೂಲ್ ಅನ್ನು ಕಾರ್ಪೊರೇಷನ್ ಹೈಸ್ಕೂಲ್ ಅಲ್ಲಿ ಓದಿದ್ದು. ನಾವು ಸ್ಕೂಲ್ ಡೇಸ್ ನಲ್ಲಿ ಸ್ಪೋರ್ಟ್ಸ್ ಅಲ್ಲಿ ನಾವು ಡಿಸ್ಟ್ರಿಕ್ಟ್ ಲೆವೆಲ್ ತಾಲೂಕ್ ಲೆವೆಲ್ ಅಲ್ಲಿ ನಾವು ರೆಪ್ರೆಸೆಂಟ್ ಮಾಡಿ ಆಡ್ತಾ ಇದ್ದೋ. ಆ ಟೈಮ್ ಇಂದಾನೆ ನಾವು ಸ್ಕೂಲ್ ಲೆವೆಲ್ ಇಂದಾನೆ ಸ್ಪೋರ್ಟ್ಸ್ ಅಲ್ಲಿ ನಾವು ಒಂದೇ ಆಡ್ಕೊಂಡು ಬಂದು, ನಂತರ ನಾನು ಸೆಕೆಂಡ್ PUC ನಲ್ಲಿ ಗೌರ್ಮೆಂಟ್ ಸೈನ್ಸ್ ಕಾಲೇಜ್ನಲ್ಲಿ ನಾನು PUC ಓದುವಾಗ ಆ ಕಾಲೇಜ್ ಟೂರ್ನಮೆಂಟ್ಸ್ ಅಲ್ಲಿ ಎಲ್ಲ ನಾನು ಆಡ್ತಾ ಇದ್ದೆ. ನಂತರ ಅಲ್ಲಿಂದ ನಾನು BSc ಅದೇ ಗೌರ್ಮೆಂಟ್ ಸೈನ್ಸ್ ಕಾಲೇಜಲ್ಲೇ ಫಸ್ಟ್ ಇಯರ್ BSc ನಾನು ಜಾಯ್ನ್ ಆದಾಗ ನಾನು ಆ ವರ್ಷ 1979 ಅಲ್ಲಿ ನಾನು ಬೆಂಗಳೂರು ಯೂನಿವರ್ಸಿಟಿಯನ್ನು ರೆಪ್ರೆಸೆಂಟ್ ಮಾಡಿದೆ. ಅದೇ ವರ್ಷ ನನಗೆ ಕರ್ನಾಟಕ ಸ್ಟೇಟ್ ಜೂನಿಯರ್ ಟೀಮ್ನಲ್ಲಿ ರೆಪ್ರೆಸೆಂಟ್ ಮಾಡಿದೆ ನಾನು ಆ ವರ್ಷ. ಅಂತ ನಾನು ಫಸ್ಟ್ ಇಯರ್ BSc ನಲ್ಲಿ ಇರುವಾಗಲೇ ನನಗೆ CL ಅಲ್ಲಿ ಗೆಸ್ಟ್ ಪ್ಲೇಯರ್ ಆಗಿ ನನಗೆ ಆಡೋದಕ್ಕೆ ಪರ್ಮಿಷನ್ ಕೊಟ್ಟರು. ನಾನು ಗೆಸ್ಟ್ ಪ್ಲೇಯರ್ ಆಗಿ ಆಡ್ತಾ ಇದ್ದೆ. ಅಲ್ಲಿಂದ ನಾನು ಪೇಪರ್ ಅಡ್ವರ್ಟೈಸ್ಮೆಂಟ್ ಬಂತು. ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಅನೌನ್ಸ್ ಮಾಡಿದ್ರು. ನನಗೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಕೊಟ್ಟರು ನನಗೆ. ನಾನು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಇಂದ ಇನ್ಕಮ್ ಟ್ಯಾಕ್ಸ್ ಅಲ್ಲಿ ಅವರು ಝೋನಲ್ ಟೂರ್ನಮೆಂಟ್ಸ್ ಹೈದ್ರಾಬಾದ್ ಅಲ್ಲಿ ಆಯ್ತು, ಅಲ್ಲಿ ಹೋಗಿ ಟೂರ್ನಮೆಂಟ್ ಪಾರ್ಟಿಸಿಪೇಟ್ ಮಾಡಿದ್ದು. ನಂತರ ನಾನು ಅದೇ ವರ್ಷ ಇನ್ಕಮ್ ಟ್ಯಾಕ್ಸ್ ಕಡೆಯಿಂದಾನೆ ಸ್ಟೇಟ್ ಸೀನಿಯರ್ ಟೀಮ್ ನಲ್ಲಿ ಆಡಿದೆ. 81 ಅಲ್ಲಿ ಫರೀದಾಬಾದ್ ನಲ್ಲಿ 81 ಅಲ್ಲಿ ಆಡಿದೆ ನಾನು. ಆಗ ನಂತರ 81 ಅಲ್ಲಿ ಆಡಿದ್ಮೇಲೆ ನಾನು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ರಿಸೈನ್ ಮಾಡಿ 1982 ನಲ್ಲಿ ITI ಟೀಮ್ಗೆ ಸೇರ್ಕೊಂಡು ಇಂಡಿಯನ್ ಟೆಲಿಫೋನ್ ಇಂಡಸ್ಟ್ರೀಸ್ ಅಲ್ಲಿ ಸೇರ್ಕೊಂಡು ನಾನು ಸುಮಾರು 35 ವರ್ಷಗಳ ಕಾಲ ಅಲ್ಲಿ ಸೇವೆಯನ್ನು ಸಲ್ಲಿಸಿದ್ದೇನೆ. ನಾನು ಅಲ್ಲಿ ಓದೋ ಟೈಮ್ ಅಲ್ಲಿ ಆಡೋ ಸುಮಾರು ನಮ್ಮ ಟೀಮ್ ಆಡುವಂತ ಸಮಯದಲ್ಲಿ ಸುಮಾರು 100 ಟೂರ್ನಮೆಂಟ್ಸ್ ಮೇಲೆ ನಾವು ಗೆದ್ದಿದ್ದೀವಿ. ಟೂರ್ನಮೆಂಟ್ಸ್ ಆಡಿ ಗೆದ್ದು ಮತ್ತೆ ನಾವು ಫೆಡರೇಷನ್ ಕಪ್, ಆಲ್ ಇಂಡಿಯಾ ಟೂರ್ನಮೆಂಟ್ಸ್ ಮತ್ತೆ 12 ವರ್ಷ ನಾನು ಕಂಟಿನ್ಯೂಸ್ ಆಗಿ ಕರ್ನಾಟಕ ಸ್ಟೇಟ್ ಟೀಮನ್ನು ರೆಪ್ರೆಸೆಂಟ್ ಮಾಡಿದ್ದೀನಿ. ನಾನು ಏನು ಹೇಳುತ್ತಂದ್ರೆ ಮಕ್ಕಳಿಗೆ ನಾವು ಎಲ್ಲರೂ ಓದು ಅಂತ ಹೇಳ್ತಾ ಇರ್ತಾರೆ. ಮಕ್ಕಳು ಓದೋದು ಬೇರೆ ನಾವು ಇಂಟ್ರೆಸ್ಟ್ ಕೊಡ್ತೀವಿ. ಆದ್ರೆ ಆಟ ಆಡೋದಕ್ಕೆ ಯಾರು ನಮ್ಮ ಮಕ್ಕಳನ್ನ ನಾವು ಕಳ್ಸೋದಿಲ್ಲ. ಗ್ರೌಂಡ್ಗಾಗ್ಲಿ ಇಲ್ಲ ಕರ್ಕೊಂಡು ಹೋಗಿ ಕಳ್ಸೋದಾಗ್ಲಿ ಯಾವುದು ನಾವು ಮಾಡೋದಿಲ್ಲ. ನಮ್ಮ ಮಕ್ಳಿಗೆ ಏನೋ ಒಂದು 5th ಸ್ಟ್ಯಾಂಡರ್ಡ್ ಅವ್ರು ಹೋದಾಗ ಯಾವುದೋ ಒಂದು ಗೇಮ್ಸ್ ಅಲ್ಲಿ ಅವ್ರನ್ನ ಹಾಕ್ಬೇಕು. ಅವರು ಆ ಗೇಮ್ ನಲ್ಲಿ ಅವ್ರು ಆಡಿ ಸ್ವಲ್ಪ ಅವ್ರಿಗೆ ಒಂದು ಧೈರ್ಯ ಬರುತ್ತೆ. ಯಾವುದೋ ಒಂದು ಸ್ಪೋರ್ಟ್ಸ್ ಸ್ಕೂಲು ಇಲ್ಲ ಕೋಚಿಂಗ್ ಕ್ಯಾಂಪ್ಸ್, ಈ ತರ ಸಮ್ಮರ್ ಕ್ಯಾಂಪ್ಸ್ ಇಂಥ ಕಡೆ ಅವ್ರನ್ನ ಹಾಕಿದ್ರೆ ಏನಾಗ್ತದೆ, ಅವ್ರಿಗೆ 3 ಇಯರ್ಸ್ 5th 6th 7th ಸ್ಟ್ಯಾಂಡರ್ಡ್ 3 ಇಯರ್ಸ್ ಅಲ್ಲಿ ಅವರು ಒಂದು ಗೇಮ್ ನಲ್ಲಿ ಒಂದು ಎಕ್ಸ್ಪೀರಿಯನ್ಸ್ ಇರುತ್ತೆ. ಯಾವುದೇ ಒಂದು ಗೇಮ್ ಆಗಲಿ, ವಾಲಿಬಾಲ್, ಫುಟ್ಬಾಲ್, ಹಾಕಿ, ಕ್ರಿಕೆಟ್, ಶಟ್ಲ್, ಯಾವುದೇ ಒಂದು ಗೇಮ್ ಆಡಿದ್ರು ಅವ್ರೊಂದು ಫಿಸಿಕಲ್ ಫಿಟ್ನೆಸ್ ಇರ್ತಾರೆ. ಅಪ್ ಟು 7th ಸ್ಟ್ಯಾಂಡರ್ಡ್ ಅವ್ರಿಗೆ ಬೆಳವಣಿಗೆನೂ ಚೆನ್ನಾಗಿರುತ್ತೆ. ನಂತರ ಅವ್ರು 8th ಸ್ಟ್ಯಾಂಡರ್ಡ್ ಬಂದ್ಮೇಲೆ ಅವ್ರಿಗೆ ನೀವು ಅವರ ಒಂದು ದೇಹದ ಸ್ಟ್ರಕ್ಚರ್ ಪ್ರಕಾರ ಅವ್ರಿಗೆ ಹೈಟು ವೈಟು ಎಲ್ಲ ಪರ್ಸನಾಲಿಟಿ ಇದ್ರೆ, ಒಳ್ಳೆ ಹೈಟ್ ಇದ್ರೆ ಅವ್ರಿಗೆ ವಾಲಿಬಾಲು, ಬಾಸ್ಕೆಟ್ಬಾಲು ಈ ತರ ಗೇಮ್ಸ್ ನಲ್ಲಿ ಅವ್ರಿಗೆ ಸ್ಪೋರ್ಟ್ಸ್ ಸ್ಕೂಲಲ್ಲಿ ಅವ್ರನ್ನ ತಗೊಳ್ತಾರೆ. ನೀವು ಅಲ್ಲಿ ಸ್ಪೋರ್ಟ್ಸ್ ಸ್ಕೂಲಲ್ಲಿ ಅವ್ರು ಏನಾದ್ರು ಒಂದು 18 ಇಯರ್ಸ್ 16 ಇಯರ್ಸ್ 12 ಇಯರ್ಸ್ 14 ಇಯರ್ಸ್ ಈ ತರ ಏಜ್ ಕ್ಯಾಟಗರಿ ನ್ಯಾಷನಲ್ಸ್ ಇದೆ. ನೀವು ಒಂದು ಹೈಸ್ಕೂಲ್ ಲೆವೆಲಲ್ಲೇ ಅವರು ಅಂಡರ್ 12 ಅಂಡರ್ 14 ಆಡಿದ್ರೆ ಸ್ಟೇಟ್ ಲೆವೆಲ್ ರೆಪ್ರೆಸೆಂಟ್ ಮಾಡಿ ಸ್ಟೇಟ್ ಟೀಮ್ಗೆ ರೆಪ್ರೆಸೆಂಟ್ ಮಾಡಿದ್ರೆ ಅವ್ರಿಗೆ ಕಾಲೇಜ್ ಲೆವೆಲ್ಗೆ ಹೋಗುವಾಗ ಅವ್ರಿಗೆ ಕಾಲೇಜಲ್ಲಿ ಅವ್ರಿಗೆ ಅಡ್ಮಿಷನ್ ಸಿಗುವಾಗ ಸ್ಪೋರ್ಟ್ಸ್ ಕೋಟಾದಲ್ಲಿ ಅವ್ರಿಗೆ ಸೀಟ್ ಸಿಗುತ್ತೆ. ಮತ್ತೆ ಅವರು ಕಾಲೇಜಿಂದ ಇಂಜಿನಿಯರಿಂಗ್ PUC ಅವರು PUC ಆಡುವಾಗ ಅವರು 16 ಇಯರ್ಸ್ಗೆ ಅವರೊಂದು ಜೂನಿಯರ್ ಸ್ಟೇಟ್ ಲೆವೆಲ್ ಆಡೋ ಅಂತ ಪ್ಲೇಯರ್ ಆದ್ರೆ ಅವ್ರಿಗೆ ಇಂಜಿನಿಯರಿಂಗ್ ಸೀಟಲ್ಲಿ ಸ್ಪೋರ್ಟ್ಸ್ ಕೋಟಾದಲ್ಲಿ ಸೀಟ್ ಸಿಗುತ್ತೆ, ಮೆಡಿಕಲ್ ಅಲ್ಲಿ ಸೀಟ್ ಸಿಗುತ್ತೆ ಅವ್ರಿಗೆ. ಅವರು ಏನಂದ್ರೆ ಪ್ರಾಕ್ಟೀಸ್ ಮಾತ್ರ ಅವರು ಹಾರ್ಡ್ ವರ್ಕ್ ಆಗಿ ಪ್ರಾಕ್ಟೀಸ್ ಮಾಡಬೇಕು. ಅವರು ಸ್ಪೋರ್ಟ್ಸ್ ಸ್ಕೂಲಲ್ಲಿ ಸೇರ್ಕೊಂಡಾಗ ಈಗ ಸ್ಪೋರ್ಟ್ಸ್ ಹಾಸ್ಟೆಲಲ್ಲಿ PUC ತಗೊಳ್ತಾರೆ. ಅವ್ರಿಗೆ PUC 2 ವರ್ಷ PUC ಆಗುತ್ತೆ, 3 ವರ್ಷ ಡಿಗ್ರಿನಲ್ಲಿ, 5 ವರ್ಷದಲ್ಲಿ ಅವರು 5 ವರ್ಷ ಅಲ್ಲಿ ಸೇರ್ಕೊಂಡಾಗ ಅವ್ರಿಗೆ ಕೋಚಿಂಗ್ ಬೆಳಿಗ್ಗೆ ಸಾಯಂಕಾಲ ಅವ್ರಿಗೆ ಕೋಚಿಂಗ್ ಕೊಡ್ತಾ ಇದ್ದಾರೆ ಅಲ್ಲಿ
ಮತ್ತೆ ಅಲ್ಲೇ ಇರೋದಕ್ಕೆ ಹಾಸ್ಟೆಲ್ ಕೊಡ್ತಾರೆ. ಮತ್ತೆ ಅವರು ಆಲ್ ಇಂಡಿಯಾ ಟೂರ್ನಮೆಂಟ್ಸ್ ಅವನ್ನೆಲ್ಲ ಟೂರ್ನಮೆಂಟ್ಸ್ ಅಲ್ಲಿ ಪಾರ್ಟಿಸಿಪೇಷನ್ ಮಾಡೋಕ್ಕೆ ಅನುಕೂಲ ಮಾಡಿಕೊಡ್ತಾರೆ. ಮತ್ತೆ ಅಲ್ಲಿ ಒಳ್ಳೆ ಎಕ್ವಿಪ್ಮೆಂಟ್ ಇರುತ್ತೆ, ಒಳ್ಳೆ ಕೋಚಸ್ ಇರ್ತಾರೆ. ಅವರು ವಿತಿನ್ ಎಂತ ಒಂದು ಯಾವ ಒಂದು ಮಗು ಆದ್ರೂ 5 ವರ್ಷದಲ್ಲಿ ಅವ್ರು ಪಿಕಪ್ ಆಗ್ಬಿಡ್ತಾರೆ. ಯಾವುದೇ ಒಂದು ಗೇಮಲ್ಲಿ ಪಿಕಪ್ ಆಗ್ತಾರೆ. ಸಪೋಸ್ ಅವ್ರು ಆದ್ಮೇಲೆ ಅವರು ನೆಕ್ಸ್ಟ್ ಅವ್ರಿಗೆ ಅಪಾಯಿಂಟ್ಮೆಂಟು ಚಾನ್ಸಸ್ ಸಿಗುತ್ತೆ. ಇವಾಗ ಒಬ್ಬ ಜೂನಿಯರ್ ಸ್ಟೇಟ್ ಪ್ಲೇಯರ್ ಆಡಿದ್ರೆ ಅವ್ರಿಗೆ ಒಂದು 18 ಇಯರ್ಸ್ 19 ಇಯರ್ಸಲ್ಲೇ ಅವರು ಜೂನಿಯರ್ ಸ್ಟೇಟ್ ಆಡ್ಬಿಡ್ತಾರೆ. ಅವ್ರಿಗೆ ಆ ಟೈಮ್ನಲ್ಲೇ ಅವ್ರಿಗೆ ಅಪಾಯಿಂಟ್ಮೆಂಟ್ ಆಫರ್ ಬರುತ್ತೆ. ಇವಾಗ ನಾನು 18 ಇಯರ್ ಜೂನಿಯರ್ ಆಡಿದಾಗ 16 ಇಯರ್ಸಲ್ಲೇ ನಾನು ಜೂನಿಯರ್ ಸ್ಟೇಟ್ ಆಡಿದೆ. ನಾನು 18 ಇಯರ್ಸಲ್ಲೇ ನನಗೆ ಅಪಾಯಿಂಟ್ಮೆಂಟ್ ಆಪರ್ಚುನಿಟಿ ಬಂದ್ಬಿಡ್ತು. ನಾನು ಇನ್ಕಮ್ ಟ್ಯಾಕ್ಸಲ್ಲಿ 18 ಇಯರ್ಸ್ ಆಗಿ ಒಂದು 3 ತಿಂಗಳಿಗೆ ಸೇರ್ಕೊಂಡ್ಬಿಟ್ಟೆ ನಾನು. 19 ಇಯರ್ಸಲ್ಲಿ 80ಗೆ ಬಂದ್ಬಿಟ್ಟೆ ನಾನು. ಆ ಥರ ಒಂದು ನಿಮಗೆ ಒಂದು ಸ್ಪೋರ್ಟ್ಸ್ ಕೋಟಾದಲ್ಲಿ ನಿಮಗೆ ಅಪಾಯಿಂಟ್ಮೆಂಟ್ ಚಾನ್ಸಸ್ ಜಾಸ್ತಿ ಇರುತ್ತೆ. ಪಬ್ಲಿಕ್ ಸೆಕ್ಟರಲ್ಲಿ ನಿಮಗೆ ಅಪಾಯಿಂಟ್ಮೆಂಟ್ ಸಿಗುತ್ತೆ. AG's ಆಫೀಸು, ಇನ್ಕಮ್ ಟ್ಯಾಕ್ಸು. ಸಪೋಸ್ ನೀವು ಚೆನ್ನಾಗಿ ಆಡಿ ಇಂಡಿಯಾ ರೆಪ್ರೆಸೆಂಟ್ ಮಾಡಿದ್ರೆ ನಿಮಗೆ ಇನ್ಕಮ್ ಟ್ಯಾಕ್ಸಲ್ಲಿ ಡೈರೆಕ್ಟ್ ಇನ್ಸ್ಪೆಕ್ಟರ್ ಪೋಸ್ಟ್ ಸಿಗುತ್ತೆ. ಅದು ಸಪೋಸು ನಿಮ್ಮ ಕೈಯಲ್ಲಿ ಅದಾಗಿಲ್ಲ ಅಂದರೆ ಅಪಾಯಿಂಟ್ಮೆಂಟು ಆರ್ಮಿಗೆ ಸೇರಿಕೊಂಡ್ರೆ ನೀವು ಆರ್ಮಿನಲ್ಲಿ ಹೋಗಿ ಅಲ್ಲಿ ಹೋದ್ಮೇಲೆ ನೀವು ಒಂದು ಸರ್ವಿಸಸ್ ಟೀಮ್ಗೆ ಆಡಿದ್ರೆ ನಿಮ್ಗೆ ಅಲ್ಲಿ ಪ್ರಮೋಷನ್ ಸಿಗುತ್ತೆ. ನೀವು ಅಲ್ಲಿ ಆರ್ಮಿನಲ್ಲಿ ಒಂದು ಸಪೋಸ್ ಇವಾಗ ಒಂದು 10 ಇಯರ್ಸ್ 12 ಇಯರ್ಸ್ ಶಾರ್ಟ್ ಸರ್ವಿಸ್ ಮಾಡಿ ನೀವು ಆರ್ಮಿಯಿಂದ ಈಚೆ ಬಂದರೂ ಕೂಡ ನಿಮಗೆ ಇಲ್ಲಿ ಪೊಲೀಸ್ನಲ್ಲಿ ನಿಮಗೆ ಇನ್ಸ್ಪೆಕ್ಟರ್ ಪೋಸ್ಟ್ಗೆ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ. ಮತ್ತೆ ಆಡೋದಕ್ಕೆ ನಿಮಗೆ ಟೈಮ್ ಪೀರಿಯಡು, ಫಿಟ್ನೆಸ್ಸು ಇದರಲ್ಲೆಲ್ಲ ರಿಲ್ಯಾಕ್ಸೇಷನ್ ಸಿಗುತ್ತೆ. ನಿಮಗೆ ಸ್ಪೋರ್ಟ್ಸ್ ಕೋಟಾ ಇರೋದ್ರಿಂದ ಎಕ್ಸ್ ಸರ್ವಿಸ್ ಮ್ಯಾನ್ ಕೋಟಾನು ನಿಮ್ಗೆ ಇರುತ್ತೆ. ಆ ಎಕ್ಸ್ ಸರ್ವಿಸ್ ಮ್ಯಾನ್ ಕೋಟಾದಲ್ಲಿ ನಿಮಗೆ ಪೊಲೀಸ್ನಲ್ಲಿ ಸಬ್ ಇನ್ಸ್ಪೆಕ್ಟರ್ ಪೋಸ್ಟ್ನಲ್ಲಿ ನಿಮಗೆ ಮಿನಿಮಮ್ 400 ಮೀಟರ್ಸ್ ಒಂದು ರೌಂಡು 2 ಮಿನಿಟ್ಸಲ್ಲಿ ಓಡಬೇಕಾಗಿ ಬರುತ್ತೆ. ಅಂಥ ಟೈಮಲ್ಲಿ ನಿಮಗೆ ಈ ಬೇರೆ ನಾರ್ಮಲ್ ಆಗಿರೋರು 7 ಮಿನಿಟ್ಸಲ್ಲಿ 4600 ಮೀಟರ್ಸ್ ಓಡಬೇಕಾಗುತ್ತೆ. ಇದು ನಿಮಗೆ ಈ ರಿಲ್ಯಾಕ್ಸೇಷನ್ ಇರೋದ್ರಿಂದ ನೀವು ಅಲ್ಲಿ ರೆಪ್ರೆಸೆಂಟ್ ಮಾಡಿ ಬಂದರೆ ಸರ್ವಿಸಲ್ಲಿದ್ದರೆ ನಿಮಗೆ ಡೈರೆಕ್ಟ್ ಸಬ್ ಇನ್ಸ್ಪೆಕ್ಟರ್ ಪೋಸ್ಟ್ ಈಸಿಗೆ ಸಿಗುತ್ತೆ. ಸ್ಪೋರ್ಟ್ಸ್ ಕೋಟಾದಲ್ಲಿ ನಿಮಗೆ ಮಾರ್ಕ್ಸ್ ಪರ್ಸೆಂಟೇಜನ್ನು ಕಮ್ಮಿ ಇರುತ್ತೆ. ಅದಾದಮೇಲೆ KAS ಅಲ್ಲೂ ನೀವು ಹೋಗಿ ಜಾಯ್ನ್ ಆಗ್ಬೋದು. KAS ಪಬ್ಲಿಕ್ ಸರ್ವಿಸ್ ಕಮಿಷನಲ್ಲಿ ನೀವೇನಾದರೂ ಎಕ್ಸಾಮ್ ಬರೆದ್ರೆ ಅಲ್ಲಿ ನಿಮಗೆ ಮಾರ್ಕ್ಸ್ ರಿಲ್ಯಾಕ್ಸೇಷನ್ ನಿಮ್ಗೆ ಸಿಗುತ್ತೆ. ಇದೆಲ್ಲ ಅನುಕೂಲಗಳು ನಿಮಗೆ ಸ್ಪೋರ್ಟ್ಸ್ ಮ್ಯಾನಿಂದ ಒಂದು ಅನುಕೂಲ ಆಗುತ್ತೆ. ನೀವು ಇನ್ನೊಂದೇನೆಂದರೆ ನೀವು ಸಪೋಸ್ ನಿಮ್ಮ ಕೈಯಲ್ಲಿ ಆಗಿಲ್ಲ, ನೀವು ಒಳ್ಳೆ ಪ್ಲೇಯರ್ ಚಾನ್ಸ್ ಆಗಿಲ್ಲ ನಿಮ್ಮ ಕೈಯಲ್ಲಿ, ಅಂಥ ಸಮಯದಲ್ಲಿ ನೀವು ಒಂದು ನ್ಯಾಷನಲ್ಸ್ ಆಡಿರ್ತೀರಾ, ನೀವು ಹೋಗಿ BPEd ಮಾಡ್ಬೋದು, MPEd ಮಾಡ್ಬೋದು. ಅದಾಗಲಿಲ್ಲ ಅಂದರೆ NIS ಮಾಡ್ಬೋದು. NIS ಮಾಡಿದ್ರೆ ಕೋಚಸ್ ಆಗ್ತೀರಾ. ಕೋಚಸ್ ಅಂದರೆ ಎಲ್ಲ ಡಿಸ್ಟಿಕ್ನಲ್ಲಿ ಒಬ್ಬೊಬ್ರು ಕೋಚಸ್ನ ತಗೊಳ್ತಾರೆ. ಎಲ್ಲ ಪ್ಲೇಯರ್ಸ್ಗಳು ಎಲ್ಲ ಈವೆಂಟ್ಸಲ್ಲೂ ಒಬ್ಬೊಬ್ರು ಕೋಚಸ್ ಒಂದೊಂದು ಡಿಸ್ಟಿಕ್ನಲ್ಲಿ ಇರ್ತಾರೆ. ನಿಮಗೆ ರಿಕ್ರೂಟ್ಮೆಂಟು ಅಲ್ಲಿ ಈಸಿಗೆ ನೀವು ಕೋಚ್ ಆಗಿ ಹೋಗಿ ಕೆಲಸ ಮಾಡ್ಬೋದು. ಅದಾದ್ಮೇಲೆ ಪ್ರಮೋಷನ್ ಡೈರೆಕ್ಟರ್ ಆಗ್ತೀರಾ ಈ NIS ಅಲ್ಲಿ. ಅಲ್ಲಿಂದ ನೀವು ಬೇಕಂದ್ರೆ ನೀವೇನಾದರೂ ನಿಮ್ಮ ಕೋಚ್ ಟೈಮ್ನಲ್ಲಿ ನೀವು ಒಳ್ಳೆ ಪ್ಲೇಯರ್ನ ರೆಡಿ ಮಾಡಿ ಅವರು ನ್ಯಾಷನಲ್ಸ್ ಇಂಟರ್ನ್ಯಾಷನಲ್ ಪ್ಲೇಯರ್ ಆಡಿ ಅವಾಗ ನಿಮ್ಮ ಪರ್ಫಾರ್ಮೆನ್ಸ್ ನೋಡಿ ನಿಮಗೆ ಒಂದು ನೀವು ಚೆನ್ನಾಗಿ ಕೋಚಿಂಗು ನಿಮ್ಮ ಇದರಲ್ಲಿ ಚೆನ್ನಾಗಿದೆ ಅಂದರೆ ಬಿಹೇವಿಯರ್ ಎಲ್ಲ ಚೆನ್ನಾಗಿದ್ರೆ ನಿಮ್ಮನ್ನು ನ್ಯಾಷನಲ್ ಟೀಮಲ್ಲಿ ಕೋಚ್ ಆಗಿ ತಗೊಳ್ಳೋ ಚಾನ್ಸಸ್ ಇರ್ತದೆ. ಆಗ ನೀವು ಇಂಟರ್ನ್ಯಾಷನಲ್ ಟೂರ್ನಮೆಂಟ್ಸ್ಗಳಲ್ಲಿ ಪಾರ್ಟಿಸಿಪೇಷನ್ ಮಾಡ್ಬೋದು, ಅಲ್ಲಿ ಹೋಗ್ಬೋದು, ನೀವು ಫಾರಿನಲ್ಲಿ ಹೋಗಿ ಕೋಚಸ್ ಮಾಡ್ಬೋದು. ನಿಮ್ಗೆ ಅದೆಲ್ಲ ಚಾನ್ಸಸ್ಸು ಈ NIS ಮಾಡೋದ್ರಿಂದ ನಿಮಗೆ ಇರ್ತದೆ. ಬಟ್ ಇಲ್ಲಿ ಅಪಾಯಿಂಟ್ಮೆಂಟಲ್ಲೂ ನಿಮಗೆ ಬೆನಿಫಿಟ್ಸು ಇರುತ್ತದೆ. ಅದಾದಮೇಲೆ ನೀವು ಇಂಡಿಯನ್ ಟೀಮ್ ರೆಪ್ರೆಸೆಂಟ್ ಮಾಡಿದ್ರೆ ನಿಮಗೆ ಒಂದು 5 ವರ್ಷ 4 ವರ್ಷ ಈ ಥರ ಆಡಿದ್ರೆ ನಿಮಗೆ ಅವಾರ್ಡ್ ಕರ್ನಾಟಕ ಸ್ಟೇಟಿಂದ ಅವಾರ್ಡ್ ಸಿಗುತ್ತೆ. ಈ ಕರ್ನಾಟಕದಲ್ಲಿ ಇವಾಗ ಏಕಲವ್ಯ ಅವಾರ್ಡ್ ಸಿಕ್ಕಿದೆ. ಇದು ಬಂದು ನಾನು ಕರ್ನಾಟಕ ಸ್ಟೇಟನ್ನು 12 ವರ್ಷ ಆಡಿದ್ದೀನಿ. 12 ವರ್ಷದಲ್ಲಿ ಆಡಿರೋದ್ರಿಂದ ಕನ್ಸಿಡರ್ ಮಾಡಿ ನನಗೆ 1992ನಲ್ಲಿ ಫಸ್ಟ್ ಏಕಲವ್ಯ ಅವಾರ್ಡ್ ಕೊಟ್ಟರು ನನಗೆ. ಅಂದರೆ ನಾನು 12 ವರ್ಷ ಆಡಿದ್ದು ನಮ್ಮ ಕರ್ನಾಟಕ ಸ್ಟೇಟ್ಗೆ ಆ ಒಂದು ಗುರುತಿಸಿ ನಮಗೆ ಫಸ್ಟ್ ಇಂಟ್ರೊಡ್ಯೂಸ್ ಆಗಿದೆ 1992ನಲ್ಲಿ. ಫಸ್ಟ್ ವಾಲಿಬಾಲಲ್ಲಿ ಏಕಲವ್ಯ ಅವಾರ್ಡು ನಮಗೆ ಕೊಟ್ಟಿದ್ದಾರೆ. ಆದರೆ ಅದೇ ಥರ ನೀವು ಎಲ್ಲ ಈವೆಂಟ್ಸಲ್ಲೂ ಇರುತ್ತೆ, ನೀವು ಎಲ್ಲ ಗೇಮ್ಸಲ್ಲೂ ಇರುತ್ತೆ, ಎಲ್ಲ ಒಂದು ಈವೆಂಟ್ಸಲ್ಲೂ ನಿಮ್ಗೆ ಅವಾರ್ಡ್ಸ್ ಕೊಡ್ತಾರೆ. ನೀವು NIS ಮಾಡಿ ಏನಾದ್ರು ಕೋಚ್ ಆದರೆ ನಿಮ್ಮ ಟೀಮ್ ಏನಾದರೂ ಒಳ್ಳೆ ಟೂರ್ನಮೆಂಟ್ಸಲ್ಲಿ, ಏಷ್ಯನ್ ಗೇಮ್ಸಲ್ಲಿ, ಒಲಿಂಪಿಕ್ಸಲ್ಲಿ ಏನಾದ್ರು ನಿಮ್ಮದು ಮೆಡಲ್ ಬಂದರೆ ನಿಮಗೆ ದ್ರೋಣಾಚಾರ್ಯ ಅವಾರ್ಡು ಸಿಗುತ್ತೆ.
ಆ ಥರ ಅದಕ್ಕೆ ಬೆನಿಫಿಟ್ಸ್ ಜಾಸ್ತಿ ಇರುತ್ತೆ. ಇವಾಗ ನೋಡಿ, ನನಗೆ ಏಕಲವ್ಯ ಅವಾರ್ಡ್ ಸಿಕ್ಕಿರೋದ್ರಿಂದ ನನಗೆ BDA ಸೈಟ್ ಕೊಟ್ಟಿದ್ದಾರೆ ಬೆಂಗಳೂರಿನಲ್ಲಿ ನನಗೆ BDA ಸೈಟ್ ಕೊಟ್ಟಿದ್ದಾರೆ. ಕಲ್ಯಾಣದಲ್ಲಿ HRBR ಲೇಔಟಲ್ಲಿ ಸೈಟ್ ಅಲಾಟ್ ಮಾಡಿದ್ದಾರೆ. ನಾನು ಸ್ಪೋರ್ಟ್ಸ್ ಕೋಟಾದಿಂದ ತಗೊಂಡಿದ್ದೀನಿ ಆ ಸೈಟ್. ಅದೇ ಥರ ನಿಮಗೆ ಬೆನಿಫಿಟ್ಸು ಜಾಸ್ತಿ ಇರುತ್ತೆ. ಇದರಿಂದ ನೀವು ಏನಂದರೆ ಈ ಸ್ಪೋರ್ಟ್ಸಲ್ಲಿ ನೀವೇನು ಕಷ್ಟ ಬಿದ್ದು ನೀವು ಒಂದು ನ್ಯಾಷನಲ್ಸು ಒಂದು ಇಂಟರ್ನ್ಯಾಷನಲ್ ಪ್ಲೇಯರ್ ಆಗಬೇಕು, ಆದಾಗ ಮಾತ್ರ ನಿಮಗೆ ಬೆನಿಫಿಟ್ಸು. ನಾವು ಸುಮ್ಮನೆ ಟೈಮ್ ಪಾಸ್ಗೆ ಏನಾದರೂ ನಾವು ಒಂದು ಸ್ಪೋರ್ಟ್ಸ್ ಆಡ್ತೀವಿ, ಇಲ್ಲ ಅರ್ಧಂಬರ್ಧ ಆಡೋದು ಬಿಡೋದು, ಕ್ರಿಕೆಟು ಆಡ್ತೀವಿ, ಅಲ್ಲಿ ಒಂದು 4 ದಿವಸ ಆಡೋದು ಹೋಗ್ಬಿಡೋದು, ಈ ಥರ ಮಿಸ್ ಮಾಡಿಕೊಂಡು ನೀವು ಇದು ಸ್ಪೋರ್ಟ್ಸಲ್ಲಿ ಇಳಿದ್ರೆ ನೀವು ಅದನ್ನು ಒಂದು ಡೆಡಿಕೇಶನ್ ಮಾಡಿ ತಗೊಳ್ಬೇಕು ಸೆಲೆಕ್ಷನ್. ನೀವು ಡೆಡಿಕೇಶನ್ ಇಲ್ಲ ಅಂದರೆ ಇಲ್ಲಿ ನೀವು ಸಿನ್ಸಿಯರ್ ಪ್ರಾಕ್ಟೀಸ್ ಇರಬೇಕು, ಬಿಹೇವಿಯರ್ ಚೆನ್ನಾಗಿರ್ಬೇಕು, ಹ್ಯಾಬಿಟ್ಸ್ ಚೆನ್ನಾಗಿರ್ಬೇಕು ನಿಮ್ಮದು. ಇದೆಲ್ಲ ಇದ್ದರೆ ನೀವು ಮುಂದೆ ಬರೋದಕ್ಕೆ ಚಾನ್ಸಸ್ ಜಾಸ್ತಿ ಇರುತ್ತೆ. ಆದ್ರಿಂದ ತಮ್ಮ ಮಕ್ಕಳನ್ನು ಯಾವುದೇ ಒಂದು ಗೇಮಲ್ಲಿ ಹಾಕ್ಬೋದು. ನೀವು ಯಾವುದೇ ಒಂದು ಈವೆಂಟ್ಸು, ಕ್ರಿಕೆಟು, ವಾಲಿಬಾಲು, ಫುಟ್ಬಾಲು, ಬಾಸ್ಕೆಟ್ಬಾಲು, ಅಥ್ಲೆಟಿಕ್ಸು, ಯಾವುದೇ ಒಂದು ಗೇಮಲ್ಲಿ ಒಂದು 5th ಸ್ಟ್ಯಾಂಡರ್ಡ್ ಅವ್ರು ಬಂದಾಗ ಅವ್ರು ಆಡೋಕ್ಕೆ ಶುರು ಮಾಡಿದ್ರೆ ಅವ್ರಿಗೊಂದು ಸ್ಪೋರ್ಟ್ಸಲ್ಲಿ ಇಂಟ್ರೆಸ್ಟ್ ಬರ್ತದೆ, ಒಂದು ಫಿಟ್ನೆಸ್ ಇರ್ತಾರೆ. ಅದರಿಂದ ತಮ್ಮ ಮಕ್ಕಳಿಗೆ ಏನಂದರೆ ಈ ಒಂದು ಅಡ್ವಾಂಟೇಜ್ ಇರೋದೇ ಎಲ್ಲರಿಗೂ ಒಂದು ಒಳ್ಳೆ ಬುದ್ಧಿ ಬರುತ್ತೆ, ಮಕ್ಕಳಿಗೆ ರೆಸ್ಪೆಕ್ಟ್ ಕೊಡ್ತಾರೆ, ಅವರು ದೊಡ್ಡವ್ರನ್ನ ಕಾಂಟ್ಯಾಕ್ಟ್ಸ್ ಇರುತ್ತೆ, ಪಬ್ಲಿಕ್ ಕಾಂಟ್ಯಾಕ್ಟ್ಸಲ್ಲಿ ಇರುತ್ತೆ, ಅವರಿಗೆ ಒಂದು ಧೈರ್ಯ ಇರುತ್ತೆ. 10 ಜನದಲ್ಲಿ ಹೋಗಿ ಬೆರೆತು ಆಡೋ ಅಂಥದ್ದು, ಮತ್ತು ಮಾತಾಡೋ ಅಂಥದ್ದು, ಮತ್ತು ಎಲ್ಲ ಹೊರಗಡೆ ಹೋಗಿ ಒಬ್ಬರೇ ಹೋಗಿ ಬರುವಂಥ ಗ್ರೂಪಲ್ಲಿ ಹೋಗಿ ಬರ್ತಾರೆ, ಎಲ್ಲ ಧೈರ್ಯ ಬರುತ್ತೆ ಮಕ್ಕಳಿಗೆ, ಮತ್ತು ಫಿಟ್ನೆಸ್ ಇರ್ತಾರೆ. ಒಂದು ಮಕ್ಕಳು ಒಂದ್ಸಲ ನೀವು ನಿಮ್ಗೆ ಒಂದು ನಿಮಿಷ ಟೈಮ್ ಉಂಟು ಮೋಹನಣ್ಣ. ಹೌದಾ? ಆದ್ರಿಂದ ಈ ತರ ಒಂದು ಎಲ್ಲರೂ ಮಕ್ಕಳನ್ನ ಯಾವುದೇ ಒಂದು ಸ್ಪೋರ್ಟ್ಸ್ ಅಲ್ಲಿ ಸೇರಿಸಿ ಅವ್ರನ್ನ ಮುಂದೆ ಆಟ ಆಡೋದಕ್ಕೆ ಇದು ಮಾಡಿದ್ರೆ ಅವ್ರಿಗೊಂದು ಧೈರ್ಯ ಬರುತ್ತೆ. ನೀವು ಅವ್ರನ್ನ ನಾವು SLC ಆದ್ಮೇಲೆ PUC ಆದ್ಮೇಲೆ ನಾವು ಓದೋದಕ್ಕೆ ಸ್ಪೋರ್ಟ್ಸ್ ಕಳಿಸಿದ್ರೆ ಅವರು ಇಂಪ್ರೂವ್ ಆಗೋದಕ್ಕೆ ಚಾನ್ಸಸ್ ಕಮ್ಮಿ ಇರುತ್ತೆ. ಯಾಕಂದ್ರೆ ಅವ್ರಿಗೆ ಏಜ್ ಆಗಿರುತ್ತೆ, ಮತ್ತೆ ಆ ಟೈಮಲ್ಲಿ ಚಾನ್ಸಸ್ ಓನ್ಲಿ ಸೀನಿಯರ್ ಮಾತ್ರ ಅವ್ರಿಗೆ ಚಾನ್ಸಸ್ ಇರುತ್ತೆ ಆಡೋದಕ್ಕೆ. ಬಿಲೋ 12, 14, 16 ಇದೆಲ್ಲ ಕಂಪ್ಲೀಟ್ ಆಗ್ಬಿಟ್ಟಿರ್ತದೆ. ಅವ್ರು ಗೇಮ್ ಇಂಪ್ರೂವ್ ಆಗೋ ಅಷ್ಟೊತ್ತಿಗೆ ಅವ್ರಿಗೆ ಏಜ್ ಜಾಸ್ತಿ ಆಗಿರುತ್ತೆ. ಆವಾಗ ನಿಮ್ಗೆ ಚಾನ್ಸಸ್ ಕಮ್ಮಿ ಇರುತ್ತೆ. ನೀವೇನಿದ್ರು ಚಿಕ್ಕ ಏಜ್ ಇಂದಾನೆ ಒಂದು 5th ಸ್ಟ್ಯಾಂಡರ್ಡ್ ಇಲ್ಲ 7th ಸ್ಟ್ಯಾಂಡರ್ಡ್ 8th ಸ್ಟ್ಯಾಂಡರ್ಡ್ ಇಂದ ನೀವು ಒಂದು ಗೇಮಲ್ಲಿ ಒಂದು ಎಂಟರ್ ಆದ್ರೆ ನೀವು ಒಂದು 5-6 ಇಯರ್ಸ್ ಅಲ್ಲಿ ಒಂದು ನ್ಯಾಷನಲ್ಸ್ ಆಡ್ಬೋದು, ಸ್ಟೇಟ್ ಟೀಮ್ಗೆ ಆಡ್ಬೋದು. ಇನ್ನೂ ಸ್ವಲ್ಪ ಕಷ್ಟ ಬಿದ್ದು ಹಾರ್ಡ್ ವರ್ಕ್ ಒಳ್ಳೆ ಕೋಚ್ ಹತ್ರ ಇದ್ರೆ ನೀವು ಒಳ್ಳೆ ಕ್ಯಾಂಪ್ ಅಟೆಂಡ್ ಮಾಡಿದ್ರೆ ನೀವು ನ್ಯಾಷನಲ್ ಪ್ಲೇಯರ್ ಆಡ್ಬೋದು. ನ್ಯಾಷನಲ್ ಪ್ಲೇಯರ್ ಆದ್ರೆ ನೀವು ರೆಕಗ್ನೈಸ್ ತುಂಬಾ ಆಗ್ತದೆ, ನಿಮ್ಗೆ ಆಫರ್ಗಳು ಹುಡ್ಕೊಂಡು ಬರುತ್ತೆ, ಕೆಲ್ಸಗಳು. ನೀವೇನು ಹೋಗೋದೇನು ಬೇಕಾಗಿಲ್ಲ, ನಿಮ್ಮನ್ನೇ ಹುಡ್ಕೊಂಡು ಬರುತ್ತೆ ಕೆಲಸ. ನೀವು ಆ ಥರ ನೀವು ಒಂದು ಪ್ಲೇಯರು ಆಡಬೇಕು. ನೀವು ಚೆನ್ನಾಗಿ ಆಡಿ ನಿಮ್ಮನ್ನ ಗುರ್ತಿಸ್ಬೇಕು. ಅದು ಜನಗಳು ಗುರ್ತಿಸಿದ್ರೆ, ನೀವಾಗ ನಮ್ಮನ್ನ ನೋಡಿದ್ರೆ ಜನ ಎಲ್ಲಿ ಹೋದ್ರು, ನಾವು ಸ್ಟೇಟಲ್ಲಿ ಎಲ್ಲಿ ಹೋದ್ರು, ನನ್ನ 35 ವರ್ಷ ಆಗಿದೆ ನಾನು ಆಡಿ ಸ್ಟಾರ್ಟ್, ಇವತ್ತು ನನ್ನ ಎಲ್ಲಾದ್ರೂ ದಾರಿಲಿ ಹೋದ್ರೆ ಗುರ್ತಿಸ್ತಾರೆ, ಇವರು ITI ಪ್ಲೇಯರು, ITI ಆಡಿದ ಇವರು ಅಂದ್ರೆ. ನಾವು ಆ ಥರ ನೀವು ಒಬ್ಬ ಒಳ್ಳೆ ಪ್ಲೇಯರ್ ಆಗ್ಬೇಕು. ಒಳ್ಳೆ ಪ್ಲೇಯರ್ ಆದ್ರೆ ನಿಮ್ಗೆ ಸಿಕ್ಕುವಂತ ಬೆನಿಫಿಟ್ ತುಂಬಾ ಇರುತ್ತೆ. ನಾನು 35 ವರ್ಷ ITI ಸರ್ವಿಸ್ ಮಾಡಿ 35 ವರ್ಷನೂ ಸ್ಪೆಷಲ್ ಲೀವ್ ತಗೊಂಡಿದ್ದೀನಿ. ಅಂದ್ರೆ 35 ವರ್ಷನೂ ಆಟ ಲೀವ್, ನಮ್ಗೆ ಫ್ಯಾಕ್ಟ್ರಿಲಿ ಲೀವ್ ಕೊಡ್ತಾರೆ, ಹಾಫ್ ಡೇ, ಅರ್ಧ ದಿವಸನೇ ನಾನು ಕೆಲಸ ಮಾಡಿದ್ದು. ನಾನು 35 ವರ್ಷ ಸರ್ವಿಸ್ ಯಾವ ತರ ಮಾಡೋದು ನನಗೆ ಗೊತ್ತಿಲ್ಲ. ಆ ತರ ಒಂದು ಅನುಕೂಲಗಳು, ಬೆನಿಫಿಟ್ಗಳು ನಿಮ್ಗೆ ಇರ್ತದೆ. ನೀವು ಅದನ್ನ ಉಪಯೋಗಿಸ್ಕೊಂಡು ಸ್ಪೋರ್ಟ್ಸ್ ಫೀಲ್ಡ್ ಅಲ್ಲಿ ಹೋಗ್ಬೇಕು. ಬಟ್ ಅದ್ರ ಪ್ರಕಾರ ಎಜುಕೇಶನ್ ಮುಂದೆ ಹೋಗ್ಬೇಕು. ನೀವು ಬರೀ ನಾವು ಸ್ಪೋರ್ಟ್ಸೇ ಹೋದ್ರೆ ಮುಂದೆ ಹೋಗ್ಬೇಕು, ಇಲ್ಲ ಅರ್ಧ ಸ್ಪೋರ್ಟ್ಸ್ ಅರ್ಧ ಎಜುಕೇಶನ್ ಇದ್ರೆ ಇನ್ನ ಬೆನಿಫಿಟ್ ಜಾಸ್ತಿ ಇರುತ್ತೆ ನಿಮ್ಗೆ. ಸ್ಪೋರ್ಟ್ಸ್ ಕೋಟಾದಲ್ಲಿ ಒಳ್ಳೆ ಕಡೆ ಅಪಾಯಿಂಟ್ಮೆಂಟ್ಗಳೆಲ್ಲ ಅನುಕೂಲ ಜಾಸ್ತಿ ಇರುತ್ತೆ. ಇದು ನನ್ನ ಒಂದು ಸಲಹೆ. ಯಾಕಂದ್ರೆ ಈ ಸ್ಪೋರ್ಟ್ಸ್ ಫೀಲ್ಡ್ ಇಲ್ಲಿ ನಾನು ಮೊದಲಿಂದ 8th ಸ್ಟ್ಯಾಂಡರ್ಡ್ 5th ಸ್ಟ್ಯಾಂಡರ್ಡ್ ಇಂದನೇ ನಾನು ಆಡ್ಕೊಂಡೇ ಬಂದಿರೋದ್ರಿಂದ ಒಂದು ನನ್ನ ಅನುಭವ ಇದು. ಯಾಕಂದ್ರೆ ನನಗೆ ಈ ತರ ಬೆನಿಫಿಟ್ ನನಗೆ ಸ್ವಂತ ಬಂದಿರೋದ್ರಿಂದ ನನಗೆ ಒಂದು ಅನುಭವ. ಇನ್ನೊಂದು ನಿಮಿಷ ಒಟ್ಟು ಅಷ್ಟೇ. ಆಯ್ತು. ಎಲ್ಲರಿಗೂ ನಮಸ್ಕಾರ. ಓಕೆ ಅಣ್ಣದ ತುಂಬಾ ಇನ್ಸ್ಪಿರೇಷನ್ ಇತ್ತದು. ಐ ಥಿಂಕ್ ಯಾರು ನಾವೆಲ್ಲ ಓನ್ಲಿ ಇಂಜಿನಿಯರಿಂಗ್, ಮೆಡಿಕಲ್
ಇಲ್ಲ ಅಂದ್ರೆ ಬೇರೆ ಯಾವ್ದಾದ್ರು ಸಿವಿಲ್ ಸರ್ವಿಸಸ್ ಮಾತ್ರ ಚೂಸ್ ಮಾಡ್ತೀವಿ. ಬಟ್ ಹೇಗೆ ನಾವು ಸ್ಪೋರ್ಟ್ಸ್ ಅನ್ನು ಒಂದು ಪ್ರೊಫೆಷನ್ ಆಗಿ ಮಾಡಿ ಅದರಲ್ಲಿ ಹೇಗೆ ಕಷ್ಟಪಟ್ಟು ಮುಂದೆ ಬಂದ್ರೆ ನಮ್ಗೆ ಯಾವ್ದೆಲ್ಲ ತರಹದ ಸಪೋರ್ಟ್ ಹಾಗೂ ಗವರ್ಮೆಂಟ್ ಹೆಲ್ಪ್ ಸಿಗುತ್ತೆ ಅನ್ನೋದನ್ನ ನೀವು ತೋರ್ಸ್ಕೊಟ್ರಿ. ತುಂಬಾ ತುಂಬಾ ಥ್ಯಾಂಕ್ಸ್. ಐ ಆಮ್ ಶೋರ್ ನಮ್ಮ ಯೂತ್ ಅದನ್ನ ಫಾಲೋ ಮಾಡ್ತಾರೆ ಅಂತ ಭಾವಿಸ್ತೀವಿ. ಥ್ಯಾಂಕ್ ಯು. So now we go on to our next speakers. When we hear Vande Mataram song from A.R. Rahman or A Meri Watan Ki Logo from Lata Mangeshkar, we literally get goosebumps. Such is the patriotism and love towards our mother India. Imagine if by only listening to these songs we feel so proud, then how our two guest speakers from the Indian Air Force and the Navy would have felt when they have experienced this feeling right live at the borders, protecting our country and making us feel safe at home. Our fifth guest speaker of the day, I would now like to introduce you to Wing Commander Manoj Kumar Ayattira. He has served the Indian Air Force for 24 years. Though he is a mechanical engineer and had a high-paying jobs in his radar, his love towards the country and to serve our nation made him join the Indian Air Force. He was also a squadron engineer at the Jaguar and a senior mechanical engineer at the Ambala, Gorakhpur and Bangalore. He later joined HAL and is currently serving as the DGM in HAL flight operations. With great pride and honor, we welcome Wing Commander Manoj Kumar Ayattira to our virtual podium and address our community. Manojana, you are live now. Thank you, Sandeep, for the introduction. ಸ್ಕ್ರೀನ್ ಶೇರಿಂಗ್ ನಿಮಗೆ ಆಡ್ ಮಾಡಿದ್ದೀವಿ. Yeah. Is my screen visible? Yes, Yeah, yes, it is Rana. visible. Yeah, we can Okay, view your slide. Good morning to all of you. Basically, I'll be talking of career opportunities in Indian Air Force. When I tell people that I am from Kur, they feel that a lot of people from Kur join defense forces. There are a lot of people in the army now and in the Navy also, but Air Force, there are very few. I am talking more in the when we talk of officers, there are only a very handful officers in Air Force. I have already left. I know good day Naren is there. Then recently we had a flying officer, Tekkade Amrut, who joined as a pilot. I don't know any other pilot who is serving from our community. So a lot of people don't know how to join, what is the opportunities available. One thing is that in Air Force, you can join right from 12th standard and as in a degree or a post-graduation in any field. Before already Sandeep has introduced me. I served 24 years as a technical officer in Air Force, and presently I am a flight test engineer for last 10 years. This is basically a photograph of in HAL. I am serving in flight operations, and this is my first squadron, number 5 squadron. Without wasting much time, let us go into the webinar, what I wanted to cover. Basically, I'll be covering what are the various branches available in Air Force, that is flying, technical, non-technical, what are the various entry options, and how to get into it. And if time permits, I'll also talk about airman options. Basically, I'll be concentrating more on how to join as an officer. Mainly, there are 3 branches in Air Force. One is the flying branch. Second is the ground duty. In ground duty, there are 2 branches. One is technical and non-technical. And there are 2 types of commissions. One is a permanent commission and one is a short service commission. When you join a permanent commission, it is till you retire. Retirement age varies depending on your rank. It may be earliest is 57 and up to 60 years. And short service commission generally is of 14 years. Most of the time they don't permit the short service commission to convert into permanent commission. At present, open to women is only short service commission, but
you would have read in the news and all that people are getting into, they are giving them permanent commissions at the end of the short service commission. Otherwise, what will happen is after 14 years, then you're back to searching for a job. One more big advantage of a permanent commission is then you're eligible for pension, because for pension minimum service is 20 years. Since short service commission is only 14 years, you don't get pension. Coming to the various branches, like I told, first is the flying branch. If you are selected in the flying branch, how to get into flying branch, I'll be covering. You will be trained as a fighter pilot or a helicopter pilot or a transport pilot. These are the three main branches. Nowadays, one more branch is open, which is a UAV pilot, that is unarmed air vehicle. You would have heard of a lot of UAVs, or also called as drones. So the drones are also being used in the defense forces for surveillance and other things. So they are concentrating on that also. What happened? Okay, as a graduate, there are three running the Air Force. Like for the flying branch, you can join the way is through CDS exam. This is a combined defense services exam. It is open for all the three services. That is, it is for Air Force, Army, and Navy. The criteria is age is between 20 to 24 years at the time of commencement of course. This is open to any graduate. The only criteria is you should have physics and maths at the 10+2 level, and even the engineers can join as a in the flying branch. Okay, engineers can join in the technical branch. The branch, they should understand that it is very you cannot convert into a flying branch later on. So if you are keen on flying, you have to join at the beginning of the flying branch. The second method of joining is NCC. NCC plays a very important role or area where you can enter any of the three services, but you have to do the concerned certificate. That is, if you want to join Air Force, then you have to be in the Air Wing and you should be a holder of the Senior Division C certificate. And you can get a permanent commission for men through NCC special entry, and short service commission for men and women through NCC. Eligibility criteria is similar. In most of, for Air Force, one thing is there, you have to have maths and physics at 10+2 level. Even for Navy, you have to have 10+2. For the Army, you need not have maths and physics. So that is one thing you should remember. Then educational qualification, in addition to that, like I covered, you can be an engineer. It can be a BE, BTech or a AMI course, or AME also. Then the third method of entry to the flying branch or to Air Force also is AFCAT entry. AFCAT is nothing but Air Force combined admission test. You can join as a short service commission in flying branch, which I told is for 14 years with no further extension. All other eligibility criteria is the same. Now, AFCAT happens in June and December. The CDS exam is conducted by UPSC, whereas AFCAT is conducted by Air Force. The second, the second branch which I told is open is the ground duty. In ground duty technical, you can join as a commissioned officer. Now here also you can join either through all the three routes which I told earlier. Now as a ground duty technical officer, you are responsible for all the equipment which are there in the Air Force. The eligibility criteria is you should be age between 20 to 26 years. All these details are there in the websites available. The only and one more thing is the final year student. Even if you are in the final year student, you can apply and get selected before completing your engineering. Only thing is you should score 60% of marks in your engineering. The advertisement for ground duty technical officer or the AFCAT. The AFCAT is a common advertisement which is for all the branches. It happens in June and December. Like this year's AFCAT is already over. But if anyone is interested to appear for AFCAT, then he should look for December. And most likely the
Exams will be in the month of February 2021. For being a technical officer, there are two main streams. One is a mechanical and second is electronics. Unfortunately, civil engineers, there is no entry into Air Force. If you are a civil engineer, then if you want to join defense forces as a civil engineer, then the only option is army, because Air Force and Navy don't take civil engineers. Here you have to have like physics and maths in with 50%, and you should have 60% in the mechanical engineering. Mechanical engineering can be any of the related engineerings like shown here. It can be mechatronics, industrial, or production. And similarly for electronics, it could be, it's not only purely electronics, it can be a communication or a computer science or instrumentation, information technology, and various things. So all of you will be eligible for joining as a technical officer in the AEL. We call it as AEL and AEM, Aeronautics, Engineering, Electronics, and Mechanical. As a ground duty officer, once you finish your job, you can, your opportunities where you work is you can be in an aircraft squadron, you can work in missiles, you can work in radar and communication, you can work in Air Force systems, or you can work in IT. Basically what happens is once you are selected, you are trained for about 6 months in AFA, and then 1 year you do a training in Air Force Technical College at Jalahali, Bangalore. And based on your performance, then you are allotted one of these 5 streams where you again undergo training. At every stage there is a training. So if someone feels that I will join defense and stop studying, then it is not the right place, because since everything is sophisticated and you have to be trained right from like basically I was a mechanical engineer, then I became an aeronautical engineer after doing the AFTC course in mechanic. Then depending on the aircraft, like I worked in Jaguar Squadron, then you have to do a training in Jaguars. So they are all 6 months training. The other third option is ground duty in non-technical. In non-technical, you are responsible for managing the human and material resources of the Indian Air Force. When I say non-technical, it is other than engineering. So all the ground duty officers who can join, and any of the branches can join, whether it is an arts branch, a commerce branch, or any science branch with BSc, MSc, and other things. Coming to ground duty non-technical, then there are various sub-branches in that. Like one is administration, then it is logistics, then you have accounts, then you have education and meteorology. Some of the eligibility criteria requirements for entrance to these branches are slightly different. One thing is that the pay scale for all the branches, whether it is a flying or a technical or non-technical, is the same. Your rank structure is the same. You can be a flying officer and be an admin officer. You can be a wing commander and be an admin officer, or a pilot, or a logistic officer, or an account officer. It's only a rank. It is nothing to do with your job. And the only difference will be the allowances. Flying in the pilot branch, flying branch, you'll have a flying allowance. For technical, you will have technical allowance, and so on and so forth. Coming to you have another minute. Okay. So in administration and logistics, these are the various branches where you can have administration, accounts, education, meteorology, etc. Basically, if you want to apply for Air Force, like I told you, AFCAT, you can go into this website, afcat.cdac. And for ground duty officer, if you go apply through AFCAT, for an engineer, you have to appear for AFCAT and the engineering knowledge test. And for others, engineering knowledge test will not be there. There's other method of joining is through NDA. NDA is after 10+2. Thereafter NDA, you will be doing 3 years training in NDA. Then you will be posted to one of the specialized trainings depending on where you are selected. Then your commission, you become a permanent commissioned officer. NDA exam is, like I told, by UPSC, and it is open only to the men. And the requirement is you have to be 10+2 with physics and maths. Advertisement for NDA happens in January and June. So this year is over, so you can expect for Jan. But if you're interested, you can start preparation from now, and the exams will be in April.
Presently, the CDS exam is open. That is CDS entrance is open, Combined Defense Services. For the Air Force, if you see the third column, there are 210 vacancies. This is the 210 is the course number. There are 32 vacancies for flying pilots, which are available. The others are for IMA is for Army and Navy, and this OTA is also for Army. And these are the vacancies. If you're interested, you should remember 25th August is the last date, and the exam is on 8th November. I will not go through this because of shortage of time. One more thing is that whatever I covered is the written exam. The next step of the next step in the process of getting selected is the A4 selection board. There are 4 selection boards in the country. One is in Mysore, and there you have to undergo 2 types of screening testing. One is the screening test. If you fail in the screening test, you are sent back. That is, once you clear the written exam, in the AFSB, you have to spend about 4 to 5 days. You are called to one of the A4 selection center boards. And the first day you have the screening test. If you fail, you go back. Otherwise, you are continuing for the next 3-4 days and undergo various tests. Then the last test, stage is the medical examination. Medical plays a very important role. As an officer, you have to be medically fit, which is tested every year. Then finally, based on your medical condition and your selection from the recommendation from the A4 selection board, you are selected for the All India merit list. Among the 3 services, though I have served in the Air Force, I have a passion for Air Force and indebted to Air Force. There are various reasons why you should join Air Force. You can fly the most modern jets. Orion is equally important. That is any of the branches. There are a lot of adventure sports which are available if you're interested. You have a job security. The money is good. If you join today as an officer, you will get a starting salary of about 90,000. If you're in the flying branch, it may be about 75 to 80,000 in the other branches. That is the starting salary. You have good companionship. Permanent commission is opening up for women, so women also can join. I'll not go into the details because of shortage of time. You can, a lot of foreign tours are available based on your performance. And last but not the least is they say ki you have to be a little tough to join Army, a little intelligent to join Navy, and a mix of both to join Air Force. Thank you. Can I take 1 more minute just for Sure. airmen? Go ahead, Manoj. Yes, go ahead, Manoj. This is a photograph of all the aircrafts which are built in HAL, which we took during the last air show. I'll just take a minute for option for airmen also. Airmen are called PBOR, that is Personal Below Officers Rank. There the selection is through Central Airmen Selection Board. There is one Airmen Selection Board in Bangalore. Here, basically, like if people are not able to do graduation and want to look for a job for whatever reasons, they can join as an airman. There are 2 types of ways you can join, or the cadres you can join. One is called Group X and Group Y. After 10+2, though NDA is also after 10+2, but here straight away almost getting into a job. And basically the salary is not very bad, in the sense that the Group X will get about 33,000 and Group Y is 26,000. Group X is for educational instructor, which is you have to be a graduate there. I would prefer a person joining as an officer rather than joining a Group X. The options, once you get selected as an airman, then you are trained in one of the 4 places: Belgaum, Bangalore, Chennai or Chandigarh. Belgaum is your initial training is in Belgaum. Bangalore is for mainly the electronic branches, and Chennai Audi is for mechanical branches. And Chandigarh is for Garud, which is like a commando training. So that's all I have. If you have any questions, you can contact me anytime, or any clarifications, because I'm sure you would not have assimilated the whole thing which I rushed through. Through Sandeep or through any of us, you're always welcome. And I'm also ready to guide you and do hand holding if anyone is really keen to know more, or if he's got selected in the written exam and wants help in how to face the A4 selection board. Thank you. Okay.
Thanks, Manojana. I think that was very inspirational and very helpful information on how we can join your Air Force. So for both the men and women. So and how we can serve our Mother India. Today, our sixth guest speaker was Mr. Commander Harshvardhan Sudhana, who was retired from Indian Navy. But unfortunately, looks like he has a connectivity issue. I think it started raining here in Madikeri. So I think he was not able to connect. Harshvardhan Anna, are you online? Yeah, power supply is back. I think I can be online. Oh, then let me start. Okay. Now, as the sixth and the last guest speaker of the day today, but definitely not the least, I would like to introduce you to Commander Harshvardhan Sudhana, retired from the Indian Navy. He has a bachelor's degree in engineering from electrical and has served our country in warships in Mysore, Sukanya, Garial, Nashik, Shardul, Kora, Sagar, and others. He is currently working as the Deputy Director in Tools Manufacturers Association, Bangalore. So without taking much time, let me invite Commander Harshvardhan Sudhana to grace our virtual podium and address our community. Harshvardhan Anna, you're live now. Thanks, Sandeep. I want to share the screen. Yeah, you can go ahead. It's allowed for you. ಎಲ್ಲರಿಗೂ ನಮಸ್ಕಾರ. ನನ್ನ ಕಮಾಂಡರ್ ಹರ್ಷವರ್ಧನ್ ಸೂದನ. ನನ್ನ ಜಸ್ಟ್ ಒಂದು ಇಂಟ್ರೊಡಕ್ಷನ್ ಇಲ್ಲೇ ಬರೆದೋಳೆ. I served Indian Navy from 13 Jan 2003 to 31st March 2018 in the executive branch. Served on board various major warships. One of the appointments is HWNC. Presently, after retirement, I'm working with the Bangalore International Exhibition Center, which is under IMDMA. Bangalore International Exhibition Center is nothing but, as of now, it is a COVID care center for 10,100 people, so still serving the nation. You will find my contact details just below that. I want the participants to note it down. Wherever they have a question. ಹರ್ಷವರ್ಧನ್ ಅಣ್ಣ, ನಿಮ್ಮ ಆಡಿಯೋ ವೀಕ್ ಆಗ್ತಾ ಉಂಟು. ನೀವು ವಿಡಿಯೋನ ಸ್ಟಾಪ್ ಮಾಡಿ ಆಗ ಆಡಿಯೋ ಚಂದ ಬಂದೆ. ನಿಮ್ಮ ಆಡಿಯೋ ವೀಕ್ ಆಗ್ತಾ ಉಂಟು, ಕೇಳಿಸ್ತಿಲ್ಲ ಇತ್ತ. ನೀವು ವಿಡಿಯೋನ ಸ್ಟಾಪ್ ಮಾಡಿ ಆಗ ಆಡಿಯೋ ಚಂದ ಬಂದೆ. Okay. Okay. Sandeep, how is it now? It's okay. You can talk now. Okay. I was just mentioning my details. I'm the branch General Service Executive in the Indian Navy. So from 13 Jan 2003, I'm commissioning date. That's my 31st March 2018, I'm retired. During ಇಲ್ಲ ಅಣ್ಣ, ನಿಮ್ಮ ವಾಯ್ಸ್ ತೇಜು, ಆರ್ ಯು ಏಬಲ್ ಟು ಹಿಯರ್ ಹರ್ಷವರ್ಧನ್ ಕ್ಲಿಯರ್ಲಿ? ಆಕ್ಚುಲಿ ವಾಯ್ಸ್ ತುಂಬಾ ಕ್ರ್ಯಾಕ್ ಆಗ್ತಾ ಉಂಟು. ಅದೇ ಹರ್ಷಣ್ಣ, ನಿಮ್ಮ ವಾಯ್ಸ್ ತುಂಬಾ ಕ್ರ್ಯಾಕ್ ಆಗ್ತಾ, ಇದು ಡಿಸ್ಟರ್ಬೆನ್ಸ್ ಉಂಟು ವಾಯ್ಸ್ ಅಲ್ಲಿ. Harshvardhan, either screen sharing might take some. He can relog in. Sometimes. Yeah, I think we can reschedule this, Harshana. Not an issue. ಅಲ್ಲ, ಈಗ ಕೇಳ್ತಾ ಇತ್ತಲ್ಲ ವಾಯ್ಸ್? ಇಲ್ಲ, ಈಗ ಸ್ಕ್ರೀನ್ ಶೇರಿಂಗ್ ಮಾಡಿದ್ರೆ ಇಟ್ ವಿಲ್ ಸ್ಟ್ರೀಮ್ ಮೋರ್. ಸೊ ಅಲ್ಲ, ಒಂದ್ಸರಿ ಆಫ್ ಮಾಡಿ ಅಗೇನ್ ಕಮ್ ಬ್ಯಾಕ್.
No, it is now it is clear because of screen sharing. It was screening. No. ಅಣ್ಣ ನೀವು ಸ್ಕ್ರೀನ್ ಶೇರ್ ಮಾಡೋದು ಬೇಡ, ಹಾಗೆ ಮಾಡಿನಿ ನೋಡ. We can share the deck with the person. ಹಾ ಅದು ಅದೇ, ಬಟ್ ಬೇಗ ಏನೋ ಮಾಡಂಗಿದ್ರೆ ಸ್ವಲ್ಪ ಬೇಗ ಮಾಡಬೇಕು. ಅದೇ, no, it's okay. I think we can reschedule him to another day. Oh, is there? He logged out and logged in. No, we'll reschedule, Teja. Sandeep, he can re-log in. He's trying to re-log in. Yeah, he's trying Actually, to the re-log issue in. is that No, it is, network the is problem very is it has start questions. Please unmute yourself. Praveen, any questions on the Facebook? not anything specific to this thing. There are some questions, but it is not specific to today's. Okay, no problem. Okay, sounds good. Any questions by anyone? Please raise your hand. Sandeep Anna, if any they have the doubts, I think later grouply ಹಾಕಕ್ಕೆ direct ಆಗಿ ನಾಳೆ ರಿಪ್ಲೈ ಕೊಡ್ನೆ, ಪರವಾಗಿಲ್ಲ. Yeah, that is also a good option. ಹೌದು ಯಾಕಂತ ಹೇಳಿದ್ರೆ ಅದು ಈಗಲೇ ಕ್ವಶನ್ಸ್ ಇರಕಿಲ್ಲ. ಒನ್ಸ್ after 2-3 days ಹೌದು, after 2-3 days when they get the new questions regarding the new courses ಏನಾದ್ರು ಡೌಟ್ಸ್ ಇದ್ರೆ let them contact me. ನಮ್ಮ ಹರ್ಷವರ್ಧನ್ ಜಾಯ್ನ್ ಆದೋ, ಹರ್ಷವರ್ಧನ್ ಅಣ್ಣ ಜಾಯ್ನ್ ಆದೋ. Harshvardhan, can you hear us? Yeah, we are able yes, to. I can. Is it audible now? Yeah. You disconnect your video. No, that's fine. I think it's. That's fine. That's fine. We are able to hear it. Yeah. No, that's the problem with the network here. I'm disconnecting myself. Yeah. Okay, sorry for the trouble. I think my screen is visible to all, right? Yes, okay. We can hear I you. was just going through my introduction. I hope. Yeah, okay. ನಾನು ಇಂಡಿಯನ್ ನೇವಿ ಜಾಯ್ನ್ ಆದ 13 Jan 2003, ರಿಟೈರ್ ಆದ 31st March 2018. ಸರ್ವ್ ಮಾಡಿದ ನಾನು ಎಕ್ಸಿಕ್ಯೂಟಿವ್ ಬ್ರಾಂಚ್. So during my service, I was posted on board various warships, major warships such as INS Mysore, Destroyer class, and all these places. Finally, I served in HQWNC, that is headquarters, Western Naval Command. Thereafter, I retired as officer in charge of Sagar Prahari in Kochi. I'm presently working with Bangalore International Exhibition Center as Deputy Director. Bangalore International Exhibition Center, presently it is converted into COVID care center for about 10,100 bedded facility. That is the latest development. People must be aware of that. My contact details, I have just mentioned my contact details. ಇದನ್ನ ಯಾಕೆ ಇಲ್ಲಿ ಹಾಕೊಳ್ಳೋದಿಲ್ಲ, ಪಾರ್ಟಿಸಿಪೆಂಟ್ಸ್ ಇದನ್ನ ಜಸ್ಟ್ ನೋಟ್ ಡೌನ್ ಮಾಡ್ಕೊಂಡ್ರೆ ಆಮೇಲೆ ಆಫ್ಲೈನ್ ನನ್ನ ಜೊತೆ ಯಾವ್ದ ಬೇಕಾದ್ರೂ ಕಾಂಟ್ಯಾಕ್ಟ್ ಮಾಡಿ ಕೆಲವೊಂದು ಇನ್ಫಾರ್ಮೇಶನ್ ತಗೊಳಕ್ಕೆ. ಈಗ ಆಲ್ರೆಡಿ ವಿಂಗ್ ಕಮಾಂಡರ್ ಮನೋಜ್ ಸರ್ ಸಾಕಷ್ಟು ಇನ್ಫಾರ್ಮೇಶನ್ ಕೊಟ್ಟಳು, ಹಂಗಾಗಿ ನನ್ನ ಈ ಪರ್ಟಿಕ್ಯುಲರ್ ಪ್ರೆಸೆಂಟೇಶನ್ ನಾನು ತುಂಬಾ ಕ್ರಿಸ್ಪ್ ಶಾರ್ಟ್ ಆಗಿ ಇಟ್ಕೊಂತವಳೆ. ಸಂದೀಪ್, is it audible? Yes, very clear. Go ahead, please. Okay. I just want to clear this myth. ಎಲ್ಲ ಕ್ಯಾಂಡಿಡೇಟ್ಸ್ ಈಗ ಆರ್ಮ್ ಫೋರ್ಸಸ್ ಜಾಯ್ನ್ ಆಕೆ ಅಥವಾ ಆಫೀಸರ್ಸ್ ಆಗಿ ಜಾಯ್ನ್ ಆಕೆ ಅಥವಾ ಯಾವುದೇ ರೀತಿಯಲ್ಲಿ ಜಾಯ್ನ್ ಆಕೆ ಅವ್ರ ಹತ್ರ ಕೆಲವೊಂದು ಮಿತ್, ಅಂದ್ರೆ ನಾನು ಹಿಂಗೆ ಆದ್ರೆ ಹಿಂಗೆ ಸೇರಿಬಿಟ್ರೆ ಅವು ಸೇರಿಸ್ಬಿಟ್ಟವೆ, ಇವು ಸೇರಿಸ್ಬಿಟ್ಟವೆ, ನಂಗೆ MLA ಗೊತ್ತು, MP ಗೊತ್ತು, ಅವ್ರ ಥ್ರೂ ಹಂಗೆ ಮಾತಾಡ್ಸಲಿ ಸೇರಿಬಿಟ್ಟವೆ. I don't think this is possible for officers entry. It is impossible. Okay, almost. And second is, I know top officers from the armed forces, ನಂಗೆ ನೇವಿ ಆಫೀಸರ್ಸ್ ನ ಗೊತ್ತು, ಅವ್ರನ್ನ ಗೊತ್ತು, ಇವ್ರನ್ನ ಗೊತ್ತು, ಅವ್ರ ಥ್ರೂ SSB ಏನಾದ್ರು ಇನ್ಫ್ಲುಯೆನ್ಸ್ ಮಾಡ್ಸಕ್ಕಾತಲ್ಲಿ ಈ ತರ ಟ್ರೈ ಮಾಡೋದು, ದಟ್ ಇಸ್ ಆಲ್ಸೋ ಇಂಪಾಸಿಬಲ್. ಓಕೆ, ನೆಕ್ಸ್ಟ್ ಇನ್ನೊಂದೇನು ಹೇಳಿದ್ರೆ, ಎಲ್ಲವರ ಯೋಚನೆ ಇಮಿಡಿಯೇಟ್ ಆಗಿ ನಾನು ಆರ್ಮ್ ಫೋರ್ಸಸ್ ಜಾಯ್ನ್ ಆದ ತಕ್ಷಣ I'll go to border and there will be war and all this. Okay. This is also this armed forces is very vast. There's so many opportunities here. I mean, it's not only that we will keep on fighting the war. There is, the peace area li sakast ಕೆಲಸಗಳು. So
ಇದು ಒಂದು ಮಿತ್ತು ತಲೆ ತಿಳ್ಕೊಂಡೆ ನಾನು. ಪ್ರತಿಯೊಬ್ರು ವಾರ್ಗೆ ಹೋದವೆ ಅಲ್ಲಿ ಇದಾದೆ, ಪೇರೆಂಟ್ಸ್ ಬಿಡ್ತಾ ಇಲ್ಲ, ಅದೆಲ್ಲ ರಾಂಗ್. ಇನ್ನೊಂದು ಏನಂತಂದ್ರೆ ಐ ಹ್ಯಾವ್ ಟು ಬಿ ಸ್ಟೂಡಿಯಸ್ ಅಂಡ್ ಐ ಶುಡ್ ಬಿ a rank student to join as officer. No, that may be true for IAS and KAS, but however, for the armed forces, we want people who are just above average, not high-fi, rocket science, begagilla illi, normal agidre saku. Normal agi enen ivaga he should be little dynamic, solution oriented and decision maker. Idistu avralli capability ಪ್ರತಿಯೊಬ್ಬರ ಹತ್ರನೂ ಇದ್ದದೆ. ಅದನ್ನ ನಾವು they have to come out with these special the abilities. So coming to the officers entries, the entries is only through service selection board. It may be permanent commission or it may be short service commission, except direct entry for doctors who have passed out from their medical colleges with an MBBS. For them it is separate, whereas for everybody else ಪ್ರತಿಯೊಬ್ಬರಿಗೂ ಸರ್ವಿಸ್ ಸೆಲೆಕ್ಷನ್ ಬೋರ್ಡ್ ಥ್ರೂನೇ ಅವು ಒಳಗಡೆ ಬರಬೇಕು. NDA ಆಗಿರಲಿ, ನೇವಲ್ ಅಕಾಡೆಮಿ ಆಗಿರಲಿ, ಏರ್ ಫೋರ್ಸ್ ಅಕಾಡೆಮಿ ಆಗಿರಲಿ, OTA ಆಗಿರಲಿ ಅಥವಾ IMN ಆಗಿರಲಿ, ಎಲ್ಲದಕ್ಕೂ ಒಂದೇ ಒಂದು ಸ್ಟ್ಯಾಂಡರ್ಡ್ ಪ್ಲಾಟ್ಫಾರ್ಮ್ ಸರ್ವಿಸ್ ಸೆಲೆಕ್ಷನ್ ಬೋರ್ಡ್. ಸರ್ವಿಸ್ ಸೆಲೆಕ್ಷನ್ ಬೋರ್ಡ್ ಅಂದ್ರೆ 5 days ಸೆಲೆಕ್ಷನ್ ಇದೆ. criteria adikirdu enene eligibility criteria enu adana I will come to that later. But when they go to service selection board, initially there will be day 1 screening out. Thereafter around 150 members alli hodave tellre ondu 60% jana screen out agudave. Ulidavu they will stay for another 4 to 5 days. They will go through psychological test, group testing in and interview. Everything is very general. There is nothing which is like they will not ask you what is some law or some sort of mathematical equation or anything. It is all very general and it is everybody is capable of doing that. So little bit of guidance is required for the people who want to join the armed forces. That's all. So I have kept my this thing slides only 5 to 6 slides. I have put it in this way: types of entries in the army. One is through the National Defense Academy, or the Naval Academy is not there for the army. Sorry, it is only for the National Defense through National Defense Academy. One is that after 10+2, they will go through the SSB. The selection criteria is totally different. And then once they join the National Defense Academy, they will go through about 3 years of training, and thereafter 1 year of training in IMA, and thereafter they get the commission. So this is a permanent commission. There are many other permanent commissions in the Indian Army. Short Service Commission also is there. The NCCC certificate direct entry is also. I have just put a link here. This link takes you to a website which gives you all the details. If ಈಗ ನಾನು ಪ್ರತಿಯೊಂದನ್ನು ಎಕ್ಸ್ಪ್ಲೈನ್ ಮಾಡ್ತಾ ಹೋದ್ರೆ it takes hell lot of time, and it is, I feel that whoever is interested in joining the armed forces, he should go through these websites. This is the easiest way. Once they go through this and then they have some kind of questions, they can come back to me, they can call me, they can send a WhatsApp message. I'll help them wherever they're getting stuck. So I don't want to explain all types of entries here. This is the link, and I will be sharing this particular the slideshow with Sandeep, so people can access this. This is nothing very difficult in this. All that you have to write is join Indian Army, join Indian Navy, or join Indian Air Force. This website opens up, and after that you can go through these websites, and it is very easy to get all the information about the type of entries, eligibility criteria, and everything is there. Similarly, the Indian Air Force, one entry is through National Defense Academy. That is, I consider that as the best entry, and it is those are the people who make it to
higher ranks. So National Defense Academy, we must, as from the Kodagu Gowda Samaja side, we have to motivate our young generation to join National Defense Academy or the Naval Academy. Short Service Commission and other commissions are also there, but however, this is one of the best entries to the armed forces. So similarly, I have Indian Air Force, join Indian Air Force web link here. So people, I request the participants to click on this and see how what are the eligibility criteria and which are the types of entries. Wing Commander Manoj sir has already spoken about that. Finally, the types of entries in the Indian Navy. Obviously, it is National Defense Academy is one. Thereafter, Naval Academy. The Navy has a separate academy in Azimala, that is Naval Academy. So there is a tri-services course happening in the National Defense Academy. After that, they come to Naval Academy also. And separately, Naval Academy has its own entry for naval cadets. So everything is available in the link which is shown just below in the point number 2. Also, I just want to touch upon what is paramilitary force. We have Indian Coast Guard is not considered as a paramilitary force. This is people say that this is the fourth force which is raised under the Ministry of Defense. So however, they come under Ministry of Home Affairs. So we can consider it as one of the paramilitary forces. So paramilitary Indian Coast Guard is similar to Navy. Training, everything is similar to Navy. The officer entries are almost similar to the Navy. This is also, the details about this are available in this particular web link. So other paramilitary forces where are the aspirants can join as officers. We have BSF, Assam Rifles, CISF, CRPF, ITBP. NSG is only through deputation, and SSB, that is Sashastra Seema Bal. So I have kept my presentation very short, but what I expect from aspirants is again they note down this particular contact details which I have flashed, and I expect them to get back to me on these numbers. And after going through the web links which I have already shared, so that they go through that and understand, and thereafter speak to me. I will guide them, and I feel this is the best way. That's all, Sandeep. I don't have anything to talk. Thanks, Harshana. Thank you. I think that was very inspirational, and I think you have given a lot of insight into how to join into the armed forces. Where exactly can we search for the careers, and how to apply and move forward there. So I think we have now come towards the end of this session, and I think we had excellent guest speakers today. And as a tribute towards the end session, that is from the defense, I'll ask everyone to unmute yourself. We will recite a small, the famous dialogue from the Yuri movie, which was based on the Pathankot incident. So I request all to unmute yourself so that we can just mention the famous dialogue from the Yuri movie. Can everyone unmute yourself? Everyone unmute? Yeah, let us. Yes. So team, how's the Josh? Hi. Hi, sir. Yes, sir. Team, how is the Josh? Hi, sir. Hi, sir. Yes, thank you. So that's a small tribute from our side to the defense folks. So I think we have come towards the end,
So I would like Tej Kumar Kalayand, our General Secretary for our Kodugu Gowda Samaj Bengaluru, to give the closing note. Over to you, Teju. Thanks, Sandeep. Thanks to all the participants as well as all the guest speakers for being part of this session. And I really like to thank Dr. Puneet, Dr. Naveen, Dr. Prithishri, Mohan Anna, Manoj Anna, Ashavardhan Anna. All thanks for your quality time as well as the details what you provided to our participants. And I also like to take this opportunity to thank all our executive committee and some of the core committee people like President Nane Uncle, Vasu, or Honorary President Vasu Uncle, Mohan Anna, Mohan Kupajana, Kutai Uncle for being in this session. And looking forward to contribute more from our end as much as possible. And I hope all the guest speakers have given the contacts as well as you're most welcome to reach them out. But yes, with proper details, as what Ashwardhan told, do your homework and then reach out to them so that they can guide you in the right way. If you go from zero or without any information, that will add more. Means if you go with some information, it will add more value to their time as well as what information they can purchase to you. And once again, thank you, and hope to see you all in our next session, that is on 16th of August. And I'll hand over to Sandeep to do the closing. Thanks, everyone again. Okay, thank you, thanks, Tejo. Now, team, we are ending our second session, and I would like to make an announcement that our next and last session for this month is on 16th August. We are having our as a guest of honor our famous Kannada director Nagtali Chandrasekhar sir, who would be coming on live to motivate us. In addition to that, we are also having one of our Gowda Community Pride, the latest and the newest IAS officer who just passed out. So he would be coming online and answering any of our questions which we have. And hopefully we will have more IAS and IPS officers also in our team. In addition to that, we are also having a very senior police officer who would be coming online to give his insight into the police department and motivate us. And also we are having a very senior Gowda Samaja member who has been a backbone to the Samaja, and also who has been supporting a lot of IAS and KAS aspirants. So he would also be joining us online to help you all to guide and prepare for the civil services. So please make sure that do not miss our next session, which is one of the most interesting session. And let's all log on again on the next Sunday at 16th August at 11 a.m. Thank you. Thanks.